ನಮಸ್ಕಾರ. LLBಯ ಕೊನೆಯ ಸೆಮಿಸ್ಟರ್ನ ಅಂದರೆ 6ನೇ ಸೆಮಿಸ್ಟರ್ನ ಒಂದು ಪ್ರಮುಖವಾದ ವಿಷಯ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಆ ವಿಷಯದ ಮೇಲೆ ಒಂದು ವಿಡಿಯೋ ಕ್ಲಾಸ್ಗಳನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನನ್ನ ಮೊದಲನೇ ಕ್ಲಾಸ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವಿ ಆರ್ ಆ್ಯಕ್ಚುಲಿ ಡಿಸ್ಕಸಿಂಗ್ ದಿ ವೆರಿ ಇಂಪಾರ್ಟೆಂಟ್ ಲಾ, ಭಾರತೀಯ ಸಾಕ್ಷ್ಯ ಅಧಿನಿಯಮ. ಸಾಕ್ಷ್ಯ ಅಧಿನಿಯಮ 2023. ಈ ಒಂದು ಕಾನೂನಿನ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಈ ಕಾನೂನು ನಿಮ್ಗೆ ಗೊತ್ತಿರೋ ಹಾಗೆ ಮೊದಲು ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಆಗಿತ್ತು. ಇದೆಲ್ಲವನ್ನು ನಾನು ನಿಮ್ಮ ಮುಂಬರುವಂಥ 2ನೇ ಅಥವಾ 3ನೇ ವಿಡಿಯೋದಲ್ಲಿ ಹೆಚ್ಚು ಅದಕ್ಕೆ ಬೆಳಕು ಕೊಡ್ತೀನಿ. ಆದರೆ ಇವತ್ತಿನ ಉದ್ದೇಶ ಏನು ಅಂತಂದರೆ, ಸಾಕ್ಷ್ಯ ಅಂದರೆ ಏನು, ಪುರಾವೆ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ಒತ್ತು ಕೊಡುವಂತಹ ಪ್ರಸಂಗ ಇದು. ಟುಡೇ ಐ ಫೆಲ್ಟ್ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಎವಿಡೆನ್ಸ್. ಯಾಕೆ ಈ ಶಬ್ದವನ್ನು ನಾನು ಮೊದಲು ತಗೊಳ್ತೀನಿ ಅಂತಂದರೆ, ಯಾರೇ ವ್ಯಕ್ತಿ ಕೋರ್ಟಿಗೆ ಹೋಗಬೇಕು ಅಂತಂದರೆ ಇಮೋಷ್ನಲ್ನಲ್ಲಿ ನಾನು ಕೇಸ್ ಹಾಕ್ತೀನಿ ಅಂತ ಹೇಳ್ತೀವಿ. ಆಮೇಲೆ ನೀವು ಲಾಯರ್ ಹತ್ರ ಹೋಗಿ ಕೇಸ್ ತೊಗೊಂಡು ಹೋಗ್ತೀರಿ. ಲಾಯರ್ ನೀವು ಫಸ್ಟ್ ಕೇಳೋದೇ ಇದು, ನಿಮ್ಮ ಹತ್ರ ಏನು ಆಧಾರ ಇದೆ, ನಿಮ್ಮ ಹತ್ರ ಏನು ಆಧಾರ ಇದೆ, ನಿಮ್ಗೆ ಈ ಹಕ್ಕು ಬರಬೇಕು, ಅಥವಾ ನಿಮಗೆ ಈ ರೀತಿಯ ಪರಿಹಾರ ಬರಬೇಕು, ಅಥವಾ ನೀವು ಈ ಅಪರಾಧದಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಏನು ಆಧಾರ ಇದೆ, ಇದನ್ನೇ ಕೇಳ್ತಾರೆ. ದಿಸ್ ಈಸ್ ವಾಟ್ ಈಸ್ ಆಸ್ಕ್ಡ್. ದೇರ್ಫೋರ್ ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಂಟ್ ಬೈ ಎವಿಡೆನ್ಸ್. ಎವಿಡೆನ್ಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ಇವತ್ತಿನ ಈ ಒಂದು ಪ್ರಾರಂಭಿಕ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಆ ಎವಿಡೆನ್ಸು ಮತ್ತು ಕಾನೂನಿನಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಇದನ್ನು ನಾವು ಯಾವ ರೀತಿ ಪರಿಗಣಿಸ್ತೀವಿ ಅಂತಕ್ಕಂತಹ ಒಂದು ಪೂರ್ವಭಾವಿಯಾದ ಒಂದು ವಿವರಣೆಯನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ನಾನಿಲ್ಲಿ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಸಿ, ಮೈ ಲೆಕ್ಚರ್ ಇನ್ಕ್ಲೂಡ್ಸ್ ದೀಸ್ 4 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. ಎವಿಡೆನ್ಸ್ ಅಂದರೆ ಏನು, ಮತ್ತು ಎವಿಡೆನ್ಸಿನ ಅರ್ಥ ಏನು, ಆಮೇಲೆ ಈ ನಮ್ಮ ನ್ಯಾಯಾಲಯಗಳಲ್ಲಿ ಯಾವ ತೆರನಾದಂತಹ ತತ್ವವನ್ನು ಅನುಸರಿಸ್ತಾರೆ ಎವಿಡೆನ್ಸ್ ವಿಷಯದಲ್ಲಿ, ಮತ್ತು ಈ ಎವಿಡೆನ್ಸ್ ಆ್ಯಕ್ಟ್ ಏನಿದೆ, ಕಾನೂನಿದೆ, ಇದು ಎರಡರಲ್ಲಿ ಬೇಕಾಗುತ್ತಾ ಅಂದರೆ ದಿವಾನಿ ವ್ಯಾಜ್ಯಗಳಲ್ಲಿ ಮತ್ತು ಅಪರಾಧಿಕ ಸಂದರ್ಭದಲ್ಲಿ ಎರಡಕ್ಕೂ ಈ ಎವಿಡೆನ್ಸಿನ ಒಂದು ಅಧಿನಿಯಮ ಅನ್ವಯಿಸುತ್ತಾ ಅಂತಕ್ಕಂಥ ಈ 4 ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಟ್ಕೊಂಡು ಇವತ್ತಿನ ವಿಡಿಯೋದ ಚರ್ಚೆಯನ್ನು ನಾವು ಪ್ರಾರಂಭಿಸೋಣ. ಇದರ ನೆಕ್ಸ್ಟ್ ಭಾಗವಾಗಿ ನೋಡಿ, ಇಲ್ಲಿ ಏನು ಹೇಳ್ತೀವಿ ನಾವು ಅಂತಂದರೆ, ಎವಿಡೆನ್ಸ್ ಇಸ್ ದ ಫೌಂಡೇಶನ್ ಅಂತ ಹೇಳ್ತೀವಿ ನಾವು. ಫೌಂಡೇಶನ್ ಆಫ್ ಜುಡಿಷಿಯಲ್ ಡಿಸಿಷನ್ ಮೇಕಿಂಗ್. ಸಾಕ್ಷ್ಯವು ನ್ಯಾಯಾಂಗ ತೀರ್ಪುಗಳ ಆಧಾರವಾಗಿದೆ ಅಂತ ಹೇಳ್ತೀವಿ. ಈ ಸಾಕ್ಷ್ಯ ಯಾಕೆ ಬೇಕು? ನೀವು ಬೀರ್ಬಲ್ನ ಕಾಲದಲ್ಲೋ ವಿಕ್ರಮಾದಿತ್ಯನ ಕಾಲದಲ್ಲೋ ನೀವು ಅನೇಕ ಕಥೆಗಳನ್ನು ಕೇಳಿದಿರಿ. ಅಲ್ಲಿ ನ್ಯಾಯವನ್ನು ಬಗೆಹರಿಸುವಂತಹ ಬೇರೆ ಬೇರೆ ಪದ್ಧತಿಗಳನ್ನು ಅನುಸರಿಸಲಾಗ್ತಿತ್ತು. ಆದರೆ ಈ ಆಧುನಿಕ ಯುಗದಲ್ಲಿ ಅಥವಾ ಕಾಮನ್ ಲಾ ಸಿಸ್ಟಮ್ನಲ್ಲಿ ಅಥವಾ ಬ್ರಿಟಿಷರ ಕಾನೂನು ವ್ಯವಸ್ಥೆಯಲ್ಲಿ ಕೆಲವೊಂದು ತತ್ವಗಳನ್ನು ಅಳವಡಿಸಿದ್ದಾರೆ. ಆ ತತ್ವಗಳ ಆಧಾರದಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ, ಒಂದು ವಿಷಯದ ಮೇಲೆ ತೀರ್ಪು ಬರ್ತದೆ.
ಒಂದು ವಿಷಯದ ಮೇಲೆ ತೀರ್ಪು ಬರ್ತದೆ. ಈ ವಿಷಯವನ್ನು ಜಸ್ಟ್ ನಾವು ಒಂದು ಸಣ್ಣ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಳ್ಳೋಣ. ಫಸ್ಟು ಏನು ಕಾನ್ಸೆಪ್ಟು ಅಂತಂದರೆ, ನ್ಯಾಯ. ನಮ್ಮ ವ್ಯಾಜ್ಯ ಇದೆ ಅಂದ ಕೂಡಲೇ ಏನು ಮಾಡ್ತೀವಿ ನಾವು? ವಿ ವಿಲ್ ಗೋ ಟು ಕೋರ್ಟ್, ನ್ಯಾಯಾಲಯಕ್ಕೆ ಹೋಗ್ತೀವಿ. ನ್ಯಾಯಾಲಯಕ್ಕೆ ಯಾಕೆ ಹೋಗ್ತೀವಿ? ಯಾವುದೋ ಒಂದು ಹಕ್ಕಿಗಾಗಿ. ವಿ ವಿಲ್ ಗೋ ಫಾರ್ ಕ್ಲೇಮಿಂಗ್ ರೈಟ್, claiming right. We will go for claiming compensation. We will go for proving disability. ನೋಡಿ, ನಾವು ಯಾವುದಾದ್ರೂ ಹಕ್ಕನ್ನು ಕೇಳಿಕೊಂಡು ನ್ಯಾಯಾಲಯದ ಮುಂದೆ ಹೋಗ್ತೀವಿ, ಅಥವಾ ಯಾವುದೋ ಪರಿಹಾರವನ್ನು ಕೇಳಿಕೊಂಡು ನ್ಯಾಯಾಲಯದ ಮುಂದೆ ಹೋಗ್ತೀವಿ, ಅಥವಾ ಇದನ್ನ ನಾನು ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ವಿಷಯವನ್ನು ಹೇಳೋದಕ್ಕೆ ನ್ಯಾಯಾಲಯದ ಮುಂದೆ ಹೋಗ್ತೀವಿ. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಯಾವುದೋ ಒಂದು ವಿಷಯ ವಿವಾದಿತ ವಿಷಯವಾಗಿರ್ತದೆ. ಯಾವುದೋ ಒಂದು ವಿಷಯ ವಿವಾದಿತ ವಿಷಯವಾಗಿರ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ, ಫ್ಯಾಕ್ಟ್ ಇನ್ ಇಶ್ಯೂ ಅಂತೀವಿ. ಫ್ಯಾಕ್ಟ್ ಇನ್ ಇಶ್ಯೂ. ಈ ಫ್ಯಾಕ್ಟ್ ಇನ್ ಇಶ್ಯೂ ನಾವು ಏನು ಅಂತಂದ್ರೆ, ವಿವಾದಿತ ವಿಷಯ. ಇದಕ್ಕೆ ನಾವೇನಂತೀವಿ? ವಿವಾದಿತ ವಿಷಯ. ಈ ವಿವಾದಿತ ವಿಷಯವನ್ನ ನಾವು ಕೋರ್ಟ್ ಮುಂದೆ ತಂದಾಗ, ಕೋರ್ಟು ಆ ವಿಷಯದ ಬಗ್ಗೆ ಒಂದು ತೀರ್ಮಾನವನ್ನು ಕೊಡುತ್ತದೆ. ಈ ವಿವಾದದ ವಿಷಯವನ್ನ ಡಿಸೈಡ್ ಮಾಡುತ್ತೆ, ಡಿಟರ್ಮೈನ್ ಮಾಡುತ್ತೆ. ಡಿಟರ್ಮೈನ್ ಆರ್ ಡಿಸೈಡ್ ಅಂಡ್ ಗಿವ್ಸ್ ಜಡ್ಜ್ಮೆಂಟ್. ಗಿವ್ಸ್ ಜಡ್ಜ್ಮೆಂಟ್. ಇದನ್ನು ಕಂಡು ಹಿಡಿದು ತೀರ್ಪು ಕೊಡ್ತದೆ, ತೀರ್ಪನ್ನ ಕೊಡ್ತದೆ. ಸೊ ಆದರೆ ಈ ವಿವಾದಿತ ವಿಷಯದಲ್ಲಿ ಸತ್ಯ ಏನು ಅನ್ನುವುದನ್ನ ಯಾರು ಕಂಡುಹಿಡಿತಾರೆ? ದಿಸ್ ವಿಲ್ ಬಿ ಡಿಟರ್ಮಿನ್ಡ್ ಬೈ ದ ಕೋರ್ಟ್. ನ್ಯಾಯಾಲಯ ಇದನ್ನು ಕಂಡುಹಿಡಿಯುತ್ತೆ. ನ್ಯಾಯಾಲಯ ಇದನ್ನ ಕಂಡುಹಿಡಿಯುತ್ತೆ. ಏನು ಫ್ಯಾಕ್ಟ್ ಇನ್ ಇಶ್ಯೂ, ಏನು ವಿವಾದಿತ ವಿಷಯ ಅನ್ನುವುದನ್ನು ಕಂಡುಹಿಡಿಯುತ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಐ ಫೈಲ್ ಎ ರಿಟ್ ಪಿಟಿಷನ್, ನನ್ನ ಮೂಲಭೂತ ಹಕ್ಕಿನ ಹರಣ ಆಗಿದೆ. ಯಾವ ಹಕ್ಕಿನ ಹರಣ ಆಗಿದೆ ಅನ್ನುವ ಪ್ರಶ್ನೆ. ಆರ್ ಐ ವಿಲ್ ಗೋ ಟು ಕೋರ್ಟ್. ಏನು, ನನಗೆ ಈ ಹಣವನ್ನು ತೆಗೆದುಕೊಂಡು, ಸಾಲ ತೆಗೆದುಕೊಂಡು ನನಗೆ ಮರುಪಾವತಿ ಮಾಡಿಲ್ಲ, ಸೊ ನನಗೆ, ಅಥವಾ ಒಂದು ಕಾಂಟ್ರಾಕ್ಟ್ನಲ್ಲಿ ನನಗೆ ಮೋಸ ಆಗಿದೆ, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ. ಆವಾಗ ನಾವೇನು ಮಾಡ್ತೀವಿ? ಪರಿಹಾರಕ್ಕಾಗಿ ಕೋರ್ಟ್ಗೆ ಹೋಗ್ತೀವಿ. ಅಂದರೆ ನನಗೆ ಪರಿಹಾರ ಸಿಗುವುದು ಯಾವ ವಿಷಯಕ್ಕೆ ಅಂತಕ್ಕಂಥದ್ದು ಇಲ್ಲಿ ಚರ್ಚೆ ಆಗ್ತದೆ. ಈ ಎಲ್ಲ ಚರ್ಚೆ ಆಗಬೇಕು ಅಂತಂದರೆ, ಯಾರು ನಾವು ಕೋರ್ಟ್ಗೆ ಹೋಗ್ತೀವಲ್ವಾ, ನಾವೇನು ಮಾಡಬೇಕು? ನಾವು ಸಾಬೀತುಪಡಿಸಬೇಕು. ಎನಿಬಡಿ ಹೂ ಈಸ್ ಗೋಯಿಂಗ್ ಟು ಕೋರ್ಟ್, ಎನಿಬಡಿ ಹೂ ಈಸ್ ಗೋಯಿಂಗ್ ಟು ಕೋರ್ಟ್ ಈಸ್ ಎ ಪಾರ್ಟಿ. ಪಕ್ಷಗಾರ. ಈ ಪಕ್ಷಗಾರನ ಜವಾಬ್ದಾರಿ. ಅವನು ಏನು ಮಾಡ್ತಾನೆ? ಪಕ್ಷಗಾರ, ಹಿ ವಿಲ್ ಫೈಲ್ ಎ ಪ್ಲೇಂಟ್, ಹಿ ವಿಲ್ ಫೈಲ್ ಎ ರಿಟ್, ಹಿ ವಿಲ್ ಫೈಲ್ ಎ ರಿಟ್. ಏನಂತ? ನನ್ನ ಈ ಹಕ್ಕಿನ ಹರಣ ಆಗಿದೆ, ನನಗೆ ಇಂಥ ಕಾಂಪೆನ್ಸೇಷನ್ ಬೇಕು, ಪರಿಹಾರ ಬೇಕು, ಅಥವಾ ನನ್ನ ಆಸ್ತಿ ವಾಪಸ್ ಬೇಕು ಅಂತಕ್ಕಂಥದ್ದು. ಆವಾಗ ಯಾವ ರೀತಿ ಈ ಆಸ್ತಿ ನಿನಗೆ ಸಲ್ಲುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳುತ್ತೆ. ಕೋರ್ಟ್ ವಿಲ್ ಆಸ್ಕ್ ಎವಿಡೆನ್ಸ್. ಕೋರ್ಟ್ ವಿಲ್ ಆಸ್ಕ್ ಎವಿಡೆನ್ಸ್ ಟು ದಟ್ ಪಾರ್ಟಿ. ಎವಿಡೆನ್ಸ್ ಟು ದಟ್ ಪಾರ್ಟಿ. ನೋಡಪ್ಪ, ನೀನು ಪುರಾವೆಯನ್ನು ಕೊಡು. ಆ ಪುರಾವೆಯನ್ನು ನೋಡಿಬಿಟ್ಟು ನಾನು ನಿರ್ಧಾರ ಮಾಡ್ತೀನಿ ಅಂತಕ್ಕಂಥದ್ದು. ದಿಸ್ ಈಸ್ ವಾಟ್ ಈಸ್ ಎವಿಡೆನ್ಸ್. ಪುರಾವೆ, ಸಾಕ್ಷ್ಯ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ರೈಟ್? ಈ ಸಾಕ್ಷ್ಯದ ಬಗ್ಗೆ ನಾವಿವತ್ತು ತಿಳ್ಕೊಳ್ತೀವಿ. ಒಂದು ವೇಳೆ ಇದು ನಾನು ನಿಮಗೆ ಇಲ್ಲಿ ಮಾತಾಡಿದಂಥದ್ದು ಸಿವಿಲ್ ಕೇಸ್ ಬಗ್ಗೆ ಆಯಿತು, ಅಂದ್ರೆ ದಿವಾನಿ ವ್ಯಾಜ್ಯಗಳ ಬಗ್ಗೆ ಆಯಿತು. ಇದು ಕ್ರಿಮಿನಲ್ ಕೇಸ್ ಆದರೆ ಪ್ರಾಸಿಕ್ಯೂಷನ್. ಅಭಿಯೋಜಕರು ಏನ್ ಮಾಡ್ತಾರೆ? ಅವರು ವಿಷಯವನ್ನು ತೆಗೆದುಕೊಂಡು ಕೋರ್ಟ್ ಮುಂದೆ ಹೋಗ್ತಾರೆ. ಏನಂತ?
ಅಕ್ಯೂಜೇಷನ್, ಅಲಿಗೇಷನ್ಸ್ ತಗೊಂಡು ಹೋಗ್ತಾರೆ. ಅಲಿಗೇಷನ್ಸ್ ಏನು? ಅಲಿಗೇಷನ್ಸು ನಮ್ಮ BNS ನಲ್ಲಿ ಇರ್ತಕ್ಕಂಥ ಅಥವಾ ಸ್ಪೆಷಲ್ ಲಾನಲ್ಲಿ ಇರ್ತಕ್ಕಂತಹ ತಪ್ಪುಗಳನ್ನು ಈ ವ್ಯಕ್ತಿ ಮಾಡಿದ್ದಾನೆ ಅನ್ನುವಂತಹ ಅಲಿಗೇಷನ್ ಅನ್ನು ತಗೊಂಡು ಹೋಗ್ತೀವಿ. ಇದಕ್ಕೆ ನಾವು ಪೊಲೀಸ್ ರಿಪೋರ್ಟ್ ಅಂತ ಹೇಳ್ತೀವಿ. ಪೊಲೀಸ್ ವರದಿ, ಪೊಲೀಸ್ ರಿಪೋರ್ಟ್ ಅಂದ್ರೆ ಅವರು ತನಿಖೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಬಂದು ಕೋರ್ಟಿನ ಮುಂದೆ ಹೇಳ್ತಾರೆ, ಮಿಸ್ಟರ್ ಸೋ ಅಂಡ್ ಸೋ ಅವರು ಕೊಲೆ ಮಾಡಿದ್ದಾರೆ. ಅದು ಆಪಾದನೆ. ದಟ್ ಈಸ್ ಅಕ್ಯೂಜೇಷನ್. ಅಕ್ಯೂಸ್ಡ್ ಅವನ ಮೇಲೆ ಮಾಡ್ತಾರೆ. ಸೊ ಈ ಅಕ್ಯೂಜೇಷನ್ ಮಾಡುವಂಥವ್ರು ಏನ್ ಮಾಡಬೇಕು? ಎವಿಡೆನ್ಸ್ ಅನ್ನು ಕೊಡಬೇಕು. ದೇ ಹ್ಯಾವ್ ಟು ಗಿವ್ ಎವಿಡೆನ್ಸ್. ದೇ ಹ್ಯಾವ್ ಟು ಗಿವ್ ಎವಿಡೆನ್ಸ್. ಸಾಕ್ಷ್ಯವನ್ನು ಕೊಡಬೇಕು. ಆವಾಗ ಫ್ಯಾಕ್ಟ್ ಇನ್ ಇಶ್ಯೂ ನಿರ್ಧಾರ ಆಗ್ತದೆ. ಅಂದ್ರೆ ಅತಿ ಸರಳವಾಗಿ ಎವಿಡೆನ್ಸ್ ಅಂದ್ರೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡಿದ್ದೀನಿ ನಾನು. ಇದರಲ್ಲಿ ವಾಟ್ ಈಸ್ ಎವಿಡೆನ್ಸ್ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮುಂದೆ ಅತಿ ಸರಳವಾದ ಭಾಷೆಯಲ್ಲಿ ಹೇಳಿದ್ದೇನೆ. ಸಾಕ್ಷ್ಯ ಅಂದ್ರೆ ಏನು, ಸಾಕ್ಷ್ಯ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಸಾಕ್ಷ್ಯವನ್ನ ಒದಗಿಸಬೇಕಾಗ್ತದೆ. ಹಾಗೆ ಕೋರ್ಟ್ ಮುಂದೆ ಹೋಗ್ಬಿಟ್ಟು ನನಗೆ ಅನ್ಯಾಯ ಆಗಿದೆ ಸ್ವಾಮಿ, ನನಗೆ ಪರಿಹಾರ ಕೊಡಿ ಅಂದ್ರೆ ಕೋರ್ಟ್ ಕೊಡೋದಿಲ್ಲ. ಕೋರ್ಟು ಕೊಡೋದಿಲ್ಲ. ಕೋರ್ಟ್ ಯಾವಾಗಲೂ ಏನು ಕೇಳುತ್ತೆ? ಸಾಕ್ಷ್ಯವನ್ನು ಕೇಳುತ್ತೆ, ಎವಿಡೆನ್ಸ್ ಅನ್ನು ಕೇಳುತ್ತೆ. ದೇರ್ಫೋರ್ ಇನ್ ಅವರ್ ಟುಡೇಸ್ ಕ್ಲಾಸ್ ಅವರ್ ಅಬ್ಜೆಕ್ಟಿವ್ ಈಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎವಿಡೆನ್ಸ್. ಎವಿಡೆನ್ಸ್ ಈಸ್ ದಿ ಫೌಂಡೇಶನ್ ಆಫ್ ಜುಡಿಷಿಯಲ್ ಡಿಸಿಷನ್ ಮೇಕಿಂಗ್. ನೋಡಿ, ನ್ಯಾಯಾಲಯ ತನ್ನ ತೀರ್ಪನ್ನು, ನಿರ್ಧಾರವನ್ನು ಮಾಡುವುದಕ್ಕೆ ಅತಿ ಮೂಲ ಆಧಾರ ಸ್ತಂಭವೇ ಎವಿಡೆನ್ಸ್. Courts cannot decide cases merely on assumptions or personal belief. ಬೀರ್ಬಲ್ ಹೇಳ್ದಂಗೋ ಅಥವಾ ವಿಕ್ರಮಾದಿತ್ಯ ಹೇಳ್ದಂಗೋ ಸುಮ್ಮನೆ ಏನಾದರೂ ಅಜ್ಯೂಮ್ ಮಾಡಿ ತಮ್ಮ ಜಾಣತನವನ್ನು ಉಪಯೋಗ ಮಾಡಿ ಇವನೇ ಇರ್ಬೋದು ಅಂತ ಹೇಳುವಂಥದ್ದು ಕೋರ್ಟಿನ ನ್ಯಾಯಾಲಯದ ಕೆಲಸವಲ್ಲ. ದೇ ಮಸ್ಟ್ ರಿಲೈ ಆನ್ ಲೀಗಲಿ ಅಡ್ಮಿಸಿಬಲ್ ಎವಿಡೆನ್ಸ್ ಟು ಡಿಟರ್ಮಿನ್ the truth of facts. ಆ ಒಂದು ಯಾವುದೊಂದು ವಿಷಯ ವಿವಾದದಲ್ಲಿರ್ತದೋ ಅದರ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಕಾನೂನಾತ್ಮಕವಾದ ಏನ್ ಮಾಡ್ಬೇಕು? ನಾವು ಸಾಕ್ಷ್ಯಗಳನ್ನು ಒದಗಿಸಬೇಕಾಗ್ತದೆ. ಎವಿಡೆನ್ಸ್ ಲಾ ರೆಗ್ಯುಲೇಟ್ಸ್. ನೋಡಿ, ದೇರ್ಫೋರ್ ವಾಟ್ ಈಸ್ ದ ಜಾಬ್ ಆಫ್ ಅವರ್ BSA? The job of BSA 2023 is to regulate. ಈ ಸಾಕ್ಷ್ಯದ ವಿಷಯವನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತದೆ, ನಿಯಂತ್ರಿಸ್ತದೆ. ರೆಗ್ಯುಲೇಟ್ ಏನನ್ನ? ವಾಟ್ ಫ್ಯಾಕ್ಟ್ಸ್ ಮೇ ಬಿ ಪ್ರೂವ್ಡ್. ಯಾವ ವಿಷಯವನ್ನು ಸಾಬೀತುಪಡಿಸಬೇಕು, ಹೌ ದೇ ಮೇ ಬಿ ಪ್ರೂವ್ಡ್. ಆ ಒಂದು ವಿಷಯವನ್ನು ಯಾವ ರೀತಿಯಲ್ಲಿ ಸಾಬೀತುಪಡಿಸಬೇಕು ಮತ್ತು ಆ ವಿವಾದಿತ ವಿಷಯವನ್ನು ಯಾರು ಸಾಬೀತುಪಡಿಸಬೇಕು, ಎಲ್ಲಿ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಔಟ್ಸೈಡ್ ಇನ್ ದ ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ನ್ಯಾಯಿಕ ವ್ಯವಹರಣೆಗಳಲ್ಲಿ, ನ್ಯಾಯಾಲಯದಲ್ಲಿ ನಡೀತಕ್ಕಂತಹ ವಾದ ವಿವಾದಗಳ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಯಾರು ಮತ್ತು ಹೇಗೆ ಪುರಾವೆಯನ್ನು ಒದಗಿಸಬೇಕು ಅಂತಕ್ಕಂಥದ್ದನ್ನ ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಥವಾ ಸಾಕ್ಷ್ಯ ಅಧಿನಿಯಮ, ಬೇರೆ ಬೇರೆ ದೇಶದಲ್ಲಿ ಅವರದೇ ಆದಂತಹ ಸಾಕ್ಷ್ಯ ಅಧಿನಿಯಮಗಳಿರ್ಬೋದು, ಮೂಲ ತತ್ವಗಳು ಎಲ್ಲದಕ್ಕೂ ಒಂದೇ ಆಗಿರುತ್ತೆ ನ್ಯಾಯಿಕ ವಿವಾದಗಳಲ್ಲಿ. ಇನ್ ಇಂಡಿಯಾ ದ ಲಾ ರಿಲೇಟಿಂಗ್ ಟು ಎವಿಡೆನ್ಸ್ is primarily governed by Bharatiya Sakshya Adhiniyam, and earlier it was Indian Evidence Act 1872. A colonial law was replaced by our new Bharatiya Sakshya Adhiniyam in 2023, came into effect from 1/7/2024. So ಈ ರೀತಿಯಾದಂತಹ ಒಂದು ಮುನ್ನುಡಿಯನ್ನ, ಪರಿಚಯವನ್ನ ನೀವು ಎವಿಡೆನ್ಸ್ ಬಗ್ಗೆ ಬರಿಬಹುದು. ರೈಟ್? ಸೊ ಅದನ್ನೇ ನಾನಿಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎವಿಡೆನ್ಸಿನ ಅರ್ಥವನ್ನು ನಾವು ನೋಡೋದಾದ್ರೆ
if we want to see the meaning of evidence, evidence refers to, ನೋಡಿ ಅಂದ್ರೆ ಹಿಯರ್ ಎವಿಡೆನ್ಸ್ ಅಂದ್ರೆ ಏನು, ಯಾವುದಕ್ಕೆ ಸಂಬಂಧಪಡ್ತದೆ? ಸಾಕ್ಷ್ಯ ಎಂದರೆ ಏನು? ಆಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಹೇಳಿಕೆಗಳು, ಎಲ್ಲ ಹೇಳಿಕೆಗಳು, ಎಲ್ಲ ಹೇಳಿಕೆಗಳು. ಡಾಕ್ಯುಮೆಂಟ್ಸ್ ದಾಖಲಾತಿಗಳು, ಡಾಕ್ಯುಮೆಂಟ್ಸ್ ಏನು? ದಾಖಲಾತಿಗಳು. ಅಂಡ್ ಮಟೀರಿಯಲ್ ಆಬ್ಜೆಕ್ಟ್ಸ್, ಅಂಡ್ ವಸ್ತುಗಳು. ಮಟೀರಿಯಲ್ ಆಬ್ಜೆಕ್ಟ್ಸ್ ಅಂದ್ರೆ ವಸ್ತುಗಳು. ಪ್ರೆಸೆಂಟೆಡ್ ಅಂದ್ರೆ ಪ್ರಸ್ತುತಪಡಿಸುವಂಥದ್ದು. ಎಲ್ಲಿ ಪ್ರಸ್ತುತಪಡಿಸುವಂಥದ್ದು? ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸುವಂತಹ, ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸುವಂತಹ ಹೇಳಿಕೆಗಳನ್ನು, ದಾಖಲೆಗಳನ್ನು, ವಸ್ತುಗಳನ್ನು ನಾವೇನು ಹೇಳ್ತೀವಿ? ಎವಿಡೆನ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಎವಿಡೆನ್ಸ್. ಅದು ಏನಕ್ಕಿರ್ಬೋದು? ಯಾವುದೇ ಒಂದು ವಿಷಯವನ್ನು ಸಾಬೀತುಪಡಿಸಲು, ಯಾವುದೇ ಒಂದು ವಿಷಯವನ್ನು ನಿಜ ಎಂದು ಸಾಬೀತುಪಡಿಸಲು, ಅಥವಾ ಆ ವಿಷಯ ಸುಳ್ಳೆಂದು ಸಾಬೀತುಪಡಿಸಲು. ಐದರ್ ಟು ಪ್ರೂವ್ ಆರ್ ಡಿಸ್ಪ್ರೂವ್ ಅ ಫ್ಯಾಕ್ಟ್ ಇನ್ ಇಶ್ಯೂ. ಫ್ಯಾಕ್ಟ್ ಇನ್ ಇಶ್ಯೂ. ಫ್ಯಾಕ್ಟ್ ಇನ್ ಇಶ್ಯೂ ಅಂದ್ರೆ ವಿವಾದಿತ ವಿಷಯ. ವಿವಾದಿತ ವಿಷಯಕ್ಕೆ ಸಂಬಂಧಿಸಿದಂತೆ ಆ ವಿಷಯವನ್ನು ಸುಳ್ಳು ಎಂದು ಸಾಬೀತುಪಡಿಸಲು ಅಥವಾ ಆ ವಿಷಯ ನಿಜ ಎಂದು ಸಾಬೀತುಪಡಿಸಲು ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸುವಂತಹ ಹೇಳಿಕೆಗಳು, ದಾಖಲೆಗಳು ಮತ್ತು ವಸ್ತುಗಳನ್ನು ನಾವೇನು ಹೇಳ್ತೀವಿ? ಸಾಕ್ಷ್ಯ ಎಂದು ಹೇಳುತ್ತೇವೆ. ಸಾಕ್ಷ್ಯ ಎಂದರೆ ನ್ಯಾಯಾಲಯದ ಮುಂದೆ ಮಂಡಿಸಲ್ಪಡುವ ವಾಕ್ಯಗಳು, ಹೇಳಿಕೆಗಳು. ವಾಕ್ಯಗಳಲ್ಲ ಇದು, ದಯವಿಟ್ಟು ಇದನ್ನು ನೀವೇನು ಮಾಡಿ ಅಂದರೆ ಹೇಳಿಕೆ ಅಂತ ಮಾಡ್ಕೊಳ್ಳಿ. ಹೇಳಿಕೆಗಳು, ದಾಖಲೆಗಳು, ವಸ್ತುಗಳು ಅವು ವಿವಾದದಲ್ಲಿರುವ ನಿಜಾಂಶವನ್ನು ಸಾಬೀತುಪಡಿಸಲು ಅಥವಾ ತಳ್ಳಿ ಹಾಕಲು ಸಹಾಯ ಮಾಡುತ್ತವೆ. ನಿರಾಕರಿಸಲು, ಸಾಬೀತುಪಡಿಸಲು ಅಥವಾ ನಿರಾಕರಿಸಲು. ಹೀಗೆ ಹೇಳ್ಬೋದು, ನಿರಾಕರಿಸಲು ಸಹಾಯ ಮಾಡುತ್ತವೆ. ಎವಿಡೆನ್ಸ್ ಜನರಲಿ, ಸಾಮಾನ್ಯವಾಗಿ ಸಾಕ್ಷ್ಯದಲ್ಲಿ 3 ತೆರನಾದಂತಹ ಸಾಕ್ಷ್ಯಗಳನ್ನು ನಾವು ನೋಡ್ಬೋದು. ಅನೇಕ 89 ಎವಿಡೆನ್ಸ್ಗಳನ್ನು ನಾವು ಹೇಳ್ತೀವಿ, ಆದರೆ ಎಲ್ಲವನ್ನು ಒಟ್ಟುಗೂಡಿಸಿದರೆ ಈ 3 ಭಾಗಗಳಾಗಿ ವಿಂಗಡಿಸಬಹುದು. ಏನು 3 ಭಾಗಗಳು? ಮೌಖಿಕ ಸಾಕ್ಷ್ಯಗಳು, ಓರಲ್ ಎವಿಡೆನ್ಸ್. ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂದ್ರೆ ದಾಖಲೆಗಳ ಮುಖಾಂತರ ಸಲ್ಲಿಸುವಂತಹ ಸಾಕ್ಷ್ಯಗಳು. ಮತ್ತು electronic evidence. In fact, when Indian Evidence Act 1872 was enacted, we had only two category of evidences. ಆದರೆ ಸಮಾಜ ಬದಲಾದಂಗೆ, ತಂತ್ರಜ್ಞಾನ ಬದಲಾದಂಗೆ, ಅಪರಾಧಗಳ ಪದ್ಧತಿಗಳು ಬದಲಾದಂಗೆ ಹೆಚ್ಚಿನ ಸಾಕ್ಷ್ಯಗಳ ಅವಶ್ಯಕತೆ ಬಿತ್ತು ನಮ್ಗೆ. ಆವಾಗ ನಾವೇನು ಮಾಡಿದ್ವಿ ಅಂತಂದರೆ ಹೊಸದಾದಂತಹ ಒಂದು ವಿಷಯವನ್ನು ಕ್ರಿಯೇಟ್ ಮಾಡಿದ್ವಿ. ದಿಸ್ ಈಸ್ ವೆರಿ ಮಚ್ ಪ್ರಾಮಿನೆಂಟ್ ಇನ್ BSK. ಅತಿ ಪ್ರಮುಖವಾದಂತಹ ಬದಲಾವಣೆಯನ್ನು ನಾವೇನಾದರೂ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಬಗ್ಗೆ ಹೇಳುವುದಾದರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಹೇಳ್ಬೋದು. ಸೊ ನಾವು ಇನ್ BSA ಆಲ್ ದ 3 ಆರ್ ಇನ್ಕ್ಲೂಡೆಡ್. BSA ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದೆಲ್ಲವನ್ನೂ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. And today my focus is only to talk about evidence and which type of evidence, how many type of evidence are ultimately important for the making of the decision, how the court is going to give the decision and what type of evidences they are actually important for the court. That is what is our objective of today's class, right? So now I have explained the meaning of evidence in this slide. Now let me go to next. Various principles of evidence.
In other words, what court will like? Maybe so many evidence. ಒಂದು ಎವಿಡೆನ್ಸ್ನ ಉದಾಹರಣೆ ಕೊಡ್ತೀನಿ. ಎ ಕಿಲ್ಸ್ ಬಿ, ಸಿ sees it. I can call it as eyewitness. Right? He then tells D. Right? D will come before the court. ನೋಡಿ, ಎ ಬಿ ಅನ್ನು ಕೊಲ್ತಾನೆ. ಕೊಂದಂತಹ ಈ ಬಿ ಅನ್ನ ಕೊಲ್ಲುವ ಸಮಯದಲ್ಲಿ ಸಿ ನೋಡಿರ್ತಾನೆ. ಸಿ ಏನ್ ಮಾಡ್ತಾನೆ, ಡಿಗೆ ಹೇಳ್ತಾನೆ, ಎ ನೋಡು ಬಿನ ಸಾಯಿಸ್ಬಿಟ್ಟಿದ್ದಾನೆ ಅಂತ. ಎ ಬಿ ಅನ್ನ ಸಾಯಿಸ್ಬಿಟ್ಟಿದ್ದಾನೆ ಅಂತ. ರೈಟ್? ಆಮೇಲೆ ಡಿ ಏನ್ ಮಾಡ್ತಾನೆ, ಡಿ ಇ ಮುಂದೆ ಹೇಳ್ತಾನೆ, ಓ ನನಗೆ ಸಿ ಹೇಳ್ದ ಕಣೋ, ಎನ ಸಾಯಿಸಿ ಬಿನ ಸಾಯಿಸಿದ್ದು ಎ ಅಂತೆ ಅಂಥೇಳಿ ಈ ಮುಂದೆ ಹೇಳ್ತಾನೆ. ಇ ವಿಲ್ ಕಮ್ ಬಿಫೋರ್ ದ ಕೋರ್ಟ್ ಅಂಡ್ ದೆನ್ ಹಿ ವಿಲ್ ಸೇ, ಸರ್ ಬಿನ ಸಾಯಿಸಿದ್ದು ಎ ಅಂತೆ ಸರ್ ಅಂತ. ಬಿನ ಸಾಯಿಸಿದ್ದು ಎ ಅಂತೆ ಸರ್ ಅಂತ. ಆವಾಗ ಇಂಥ ವಿಟ್ನೆಸ್ಗೆ ನಾವೇನಂತೀವಿ ಅಂದ್ರೆ ಹಿಯರ್ಸೇ ವಿಟ್ನೆಸ್ ಅಂತೀವಿ. ಹಿಯರ್ಸೇ ವಿಟ್ನೆಸ್, ಸುಮ್ಮನೆ ಹೇಳಿಕೆ ಮಾತು, ಊಹಾಪೋಹದ ಮಾತು ಅಂತ. ಇಂಥ ವಿಟ್ನೆಸ್ ಅನ್ನು ಕೋರ್ಟ್ ಲೈಕ್ ಮಾಡೋದಲ್ರಿ. ಕೋರ್ಟ್ ವಿಲ್ ನಾಟ್ ಲೈಕ್ ದಿಸ್, ಟೇಕ್ ದಿಸ್ ವಿಟ್ನೆಸ್. ಕೋರ್ಟ್ ವಿಲ್ ನಾಟ್ ಟೇಕ್ ದಿಸ್ ವಿಟ್ನೆಸ್ ಎಟ್ ಆಲ್. ಹಿಯರ್ಸೇ ವಿಟ್ನೆಸ್ ಇಸ್ ನಾಟ್ ಅಡ್ಮಿಸಿಬಲ್. ಅಂದ್ರೆ ಎಂತಹ ಸಾಕ್ಷ್ಯಗಳನ್ನ ಕೋರ್ಟು ಗಮನಿಸ್ತದೆ ಅನ್ನೋದನ್ನು ಮಾತ್ರ ನಾನು ಇವತ್ತು ನಿಮ್ಮ ಹತ್ರ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ವೇರಿಯಸ್ ಪ್ರಿನ್ಸಿಪಲ್ಸ್ ಆಫ್ ಎವಿಡೆನ್ಸ್. ನೋಡಿ, ದ ಫಸ್ಟ್ ಪ್ರಿನ್ಸಿಪಲ್ ಈಸ್, ಯಾವುದೇ ಸಾಕ್ಷ್ಯವನ್ನು ಕೊಡಿ, ನೀವು ರಾಶಿ ಸಾಕ್ಷ್ಯಗಳನ್ನು ಕೊಡಿ, ರಾಶಿ ಸಾಕ್ಷ್ಯಗಳನ್ನು ಕೊಡಿ. ಆದರೆ ಆ ಸಾಕ್ಷ್ಯಗಳು ಏನಿರಬೇಕು, ವಿವಾದಿತ ವಿಷಯಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳಿರಬೇಕು. ವಿವಾದಿತ ವಿಷಯಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳಿರಬೇಕು. Therefore, the first principle is this: evidence must be confined to fact in issue. Must be confined to fact in issue. ಇದು ಇಂಪಾರ್ಟೆಂಟ್. ಫ್ಯಾಕ್ಟ್ ಇನ್ ಇಶ್ಯೂ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸಂದರ್ಭಿಕವಾಗಿ. ವಿವಾದಿತ ವಿಷಯ, ಯಾವ ವಿಷಯ ಕೋರ್ಟಿನ ಮುಂದೆ ಬಂದಿರ್ತದೆ ಅದರ ಬಗ್ಗೆ ಕೋರ್ಟ್ ತೀರ್ಮಾನ ಕೊಡಬೇಕಾಗಿರ್ತದೆ. ವಿಚ್ ಈಸ್ ಟು ಬಿ ಡಿಸೈಡೆಡ್ ಬೈ ದ ಕೋರ್ಟ್. ದಟ್ ಈಸ್ ಫ್ಯಾಕ್ಟ್ ಇನ್ ಇಶ್ಯೂ. ಮನಿ ಲಾಂಡ್ರಿಂಗ್ ಹ್ಯಾಪನ್ಡ್ and Kejriwal and the team were involved in money laundering is a fact in issue. Is a fact in issue. What Jitendra Singh, judge of Rose Avenue Court, did in the initial stage itself, at the stage of cognizance, he said, whatever the documents that you have given, they are not related to fact in issue. Therefore, he did not frame the charges. He discharged all the accused. ನೀವು ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಇಷ್ಟೆಲ್ಲ ಜನ ಹಿಡಿದಿರಲ್ಲ. ಈ ಜನನ ಹಿಡಿದಂತಹ ಮನಿ ಲಾಂಡ್ರಿಂಗ್ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೊಟ್ಟಂತಹ ಎಲ್ಲ ಸಾಕ್ಷ್ಯಗಳಿದಾವಲ್ಲ, ಅವು ಸಂಬಂಧ ಇಲ್ಲ. ಮಸ್ಟ್ ಬಿ ಕನ್ಫೈನ್ಡ್. ಈ ಮನಿ ಲಾಂಡ್ರಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಸಂಬಂಧಿಸಿದ ಯಾವ ಸಾಕ್ಷ್ಯನೂ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಕೋರ್ಟ್ ವಿಲ್ ಸ್ಟ್ರೇಟ್ ಅವೇ ರಿಜೆಕ್ಟ್ ಇಟ್. Anyhow, that is a matter yet to be decided, but I am citing the example. Very recently, some 2 weeks back, this decision has came from the Rose Avenue Court of Delhi regarding the money laundering case of Kejriwal and others. Right? See, ಸಾಕ್ಷ್ಯವು ವಿಚಾರದಲ್ಲಿರುವ ಅನ್ನೋದಕ್ಕಿಂತ ವಿವಾದಿತ ವಿಷಯ, ಇದನ್ನ ನೀವೇನ್ ಮಾಡಿ ಅಂದ್ರೆ ವಿವಾದಿತ ವಿಷಯಕ್ಕೆ ಮಾತ್ರ. ದಿಸ್ ಐ ವಿಲ್ ಕರೆಕ್ಟ್. ಈ ವಿಷಯವನ್ನ ಬೇರೆ ಬಿಡ್ತೀನಿ. ವಿವಾದಿತ ವಿಷಯ, ವಿವಾದಿತ ವಿಷಯ ಅಂಥೇಳಿ, ಓನ್ಲಿ ದೋಸ್ ಫ್ಯಾಕ್ಟ್ಸ್ ವಿಚ್ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದ ಫ್ಯಾಕ್ಟ್ ಇನ್ ಇಶ್ಯೂ ಮಸ್ಟ್ ಬಿ ಪ್ರೂವ್ಡ್ ಇನ್ ದ ಕೋರ್ಟ್. ನ್ಯಾಯಾಲಯದಲ್ಲಿ
ವಿವಾದಿತ ವಿಷಯಗಳಿಗೆ ನೇರವಾಗಿ ಸಂಬಂಧಿಸಿದ ನಿಜಾಂಶಗಳನ್ನು ಮಾತ್ರ ಸಾಬೀತುಪಡಿಸಬಹುದು. ದಟ್ ಈಸ್ ದಿ ಕಾನ್ಸೆಪ್ಟ್. Facts in issue are the facts which determine the rights, liabilities, rights, liabilities of the parties. Or you can write rights, liabilities, or disabilities. In the case, ವಿವಾದದಲ್ಲಿರುವ ನಿಜಾಂಶಗಳನ್ನು ಪಕ್ಷಗಳ ಹಕ್ಕುಗಳು ಅಥವಾ ಜವಾಬ್ದಾರಿಗಳನ್ನು ನಿರ್ಧರಿಸಲು ಪ್ರಮುಖ ಸಾಕ್ಷ್ಯಗಳಾಗಿವೆ, ಪ್ರಮುಖ ವಾಸ್ತವಗಳಾಗಿವೆ. ನಿಜಾಂಶ ಅನ್ನೋದಕ್ಕಿಂತ ವಾಸ್ತವಗಳು ಅಂತ ಹೇಳ್ಬೋದು. ಅಂದ್ರೆ ನೀವು ಕೊಟ್ಟಂತಹ ಸಾಕ್ಷ್ಯಗಳು ಏನು ನಿರ್ಧರಿಸಲು ಅನುಕೂಲ ಆಗ್ತವೆ. ನೀವು ಕೊಟ್ಟಂತಹ ಸಾಕ್ಷ್ಯಗಳು ಬೇರೆ ಏನಲ್ಲ, ದೇ ಆರ್ ಆಲ್ಸೋ ಫ್ಯಾಕ್ಟ್ಸ್ ಓನ್ಲಿ. ನೆನ್ಪಿಟ್ಕೊಳ್ಳಿ, ನೀವು ಕೊಡುವಂತಹ ವಿಚಾರಗಳಿದಾವಲ್ಲ, ದೇ ಆರ್ ಆಲ್ಸೋ ಫ್ಯಾಕ್ಟ್ಸ್ ಓನ್ಲಿ. ಆ ಫ್ಯಾಕ್ಟ್ಸ್ಗಳನ್ನು ನಾವು ಯಾಕೆ ಸಾಕ್ಷ್ಯ ಅಂತೀವಿ ಅಂದ್ರೆ, ಯಾಕೆ ಎವಿಡೆನ್ಸ್ ಅಂತೀವಿ ಅಂದ್ರೆ, ಅದು ಫ್ಯಾಕ್ಟ್ ಇನ್ ಇಶ್ಯೂನ್ ಡಿಸೈಡ್ ಮಾಡುತ್ತೆ. ಪ್ರಶ್ನಾತೀತ ವಿಷಯದ ಬಗ್ಗೆ ಬೆಳಕು ಚೆಲ್ಲುತ್ತೆ ಆ ವಿಷಯ. ಆದ್ದರಿಂದ ನಾವು ಅದಕ್ಕೆ ಏನ್ ಮಾಡ್ತೀವಿ, ಎವಿಡೆನ್ಸ್ ಅಂತ ಹೇಳ್ತೀವಿ. ಅದರ್ವೈಸ್ ಎವಿಡೆನ್ಸ್ ಇಸ್ ಆಲ್ಸೋ ಎ ಫ್ಯಾಕ್ಟ್. ಆದ್ರೆ ಕೋರ್ಟ್ ಏನ್ ಕನ್ಸಿಡರ್ ಮಾಡ್ತದೆ, ಯಾವುದನ್ನು ಎವಿಡೆನ್ಸ್ ಅಂತ ತಗೊಳ್ತದೆ, ನಿಮ್ಮ ವಿವಾದಿತ ವಿಷಯಕ್ಕೆ ಅಥವಾ ಮೂಲ ವಿಷಯಕ್ಕೆ ಸಂಬಂಧಿಸಿದ ವಾಸ್ತವಗಳನ್ನು ಮಾತ್ರ ಅದೇನ್ ಮಾಡ್ತದೆ, ಎವಿಡೆನ್ಸ್ ಅಂತ ಹೇಳಿ ತಗೊಳ್ತದೆ. ದಿಸ್ ಈಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಿನ್ಸಿಪಲ್ ಆಫ್ ದಿ ಎವಿಡೆನ್ಸ್ ಲಾ, ರೈಟ್? ಸೊ ನೆಕ್ಸ್ಟ್, ಸೆಕೆಂಡ್, ರಿಲೆವೆನ್ಸಿ ಆಫ್ ಫ್ಯಾಕ್ಟ್. ಅಗೇನ್ ಇನ್ ಕೇಜ್ರಿವಾಲ್ ಕೇಸ್, ರಿಲೆವೆನ್ಸಿ means whatever the fact you are giving, it should be connected with the fact in issue. ನೀವು ಕೊಡುವಂತಹ ಸಾಕ್ಷ್ಯ ಹೇಗಿರಬೇಕು, ಫ್ಯಾಕ್ಟ್ಗಳು ಹೇಗಿರಬೇಕು ಅಂತಂದ್ರೆ, ಮೂಲ ವಿಷಯಕ್ಕೆ ಸಂಬಂಧಿಸಿದಂತೆ ಇರಬೇಕು. ಮೂಲ ವಿಷಯಕ್ಕೆ ಅಸಂಬದ್ಧ ಆದಂಥ ವಿಷಯವನ್ನು ನೀವು ಕೊಟ್ರೆ ಅದನ್ನ ಕೋರ್ಟ್ ಕನ್ಸಿಡರ್ ಮಾಡಬೇಕು. ದ ಫಂಡಮೆಂಟಲ್ ರೂಲ್ ಆಫ್ ಎವಿಡೆನ್ಸ್ ಈಸ್ ದಟ್ ಓನ್ಲಿ ರಿಲೆವೆಂಟ್ ಫ್ಯಾಕ್ಟ್ಸ್ ಆರ್ ಅಡ್ಮಿಸಿಬಲ್ ಇನ್ ಕೋರ್ಟ್. ನ್ಯಾಯಾಲಯದಲ್ಲಿ ಕೇವಲ ಸಂಬಂಧಿಸಿದ, ನೀವು ಕೊಡುವಂತಹ ದಾಖಲೆಗಳು ಅಥವಾ ಸಾಕ್ಷಿಗಳು ಹೇಗಿರಬೇಕು ಅಂತಂದ್ರೆ, ಅಲ್ಲಿ ಏನು ನ್ಯಾಯ ಇರ್ತಕ್ಕಂತಹ ವಿಷಯ ಇರ್ತದಲ್ಲ, ಆ ವಿಷಯದ ಮೇಲೆ ಬೆಳಕು ಚೆಲ್ಲುವ ಹಾಗಿರಬೇಕು. ಆ ವಿಷಯ ಹೌದು ಅಥವಾ ಅಲ್ಲ ಎಂದು ಹೇಳುವಂತಿರಬೇಕು. ಅದಕ್ಕೆ ನಾವೇನಂತೀವಿ, ರಿಲೆವೆನ್ಸಿ ಅಂತೀವಿ. ಅದಕ್ಕೆ ರಿಲೆವೆನ್ಸಿ. ಯಾವ್ಯಾವುದೋ ವಿಷಯ, ದೇರ್ ಆರ್ ಕ್ರೋರ್ಸ್ ಆಫ್ ಫ್ಯಾಕ್ಟ್ಸ್ ಆನ್ ದ ಯೂನಿವರ್ಸ್. ಎಲ್ಲವನ್ನು ತಗೊಂಡು ಹೋಗ್ಬಿಟ್ಟು ನೀವು ಅದನ್ನ ಫ್ಯಾಕ್ಟ್ ಅಂತ ಕೊಡಕ್ಕಾಗಲ್ಲ. ಸಾಕ್ಷ್ಯದ ಪ್ರಮುಖ ನಿಯಮವೆಂದರೆ ಸಂಬಂಧಿತ ವಿಷಯವನ್ನು, ನಿಜಾಂಶ ಅಥವಾ ಇದಕ್ಕೆ ವಿಷಯ ಅನ್ನೋದೇ ಮುಖ್ಯ, ವಿಷಯ ಅನ್ಬೋದು ನಾವು, ವಿಷಯಗಳನ್ನು ಮಾತ್ರ ನ್ಯಾಯಾಲಯ ಸ್ವೀಕರಿಸುತ್ತದೆ. ರಿಲೆವೆಂಟ್ ಫ್ಯಾಕ್ಟ್ಸ್ ಆರ್ ದೋಸ್ ಫ್ಯಾಕ್ಟ್ಸ್ which are connected with the fact in issue. ಅದನ್ನ ಹೇಳಿದೆ ನಾನು, which are connected with the fact in issue. Always underline this fact in issue in such a way that they help the court to reach logical conclusion. ನೋಡಿ, ಆ ಫ್ಯಾಕ್ಟ್ ಇನ್ ಇಶ್ಯೂ, ವಿವಾದಿತ ವಿಷಯಕ್ಕೆ ಸಂಬಂಧಿಸಿದಂತಹ ದಾಖಲೆಗಳನ್ನು ನೀವು ಕೊಡುವುದರಿಂದ, ಸಾಕ್ಷ್ಯಗಳನ್ನು ನೀವು ಕೊಡುವುದರಿಂದ ನ್ಯಾಯಾಲಯಕ್ಕೆ ಒಂದು ತಾರ್ಕಿಕ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಉಂಟಾಗುತ್ತದೆ. ಯಾವ್ಯಾವುದೋ ಕೊಟ್ರೆ ತಾರ್ಕಿಕ ನಿರ್ಧಾರ ಮಾಡಲಿಕ್ಕೆ ಅಲ್ಲಿ ಆಗೋದಲ್ಲ. ನಿಮ್ಮ ಎವಿಡೆನ್ಸ್ ಅನ್ನ ಕೋರ್ಟ್ ಏನ್ ಮಾಡುತ್ತೆ, ಇರ್ರಿಲೆವೆಂಟ್ ಅಂತ ಹೇಳಿ ಕೇಜ್ರಿವಾಲ್ ಪ್ರಕರಣ ಹೇಳಿದಂಗೆ ರಿಜೆಕ್ಷನ್ ಆಗುತ್ತೆ. ದೆನ್ ಬೆಸ್ಟ್ ಎವಿಡೆನ್ಸ್ ರೂಲ್, ರೈಟ್? ಬೆಸ್ಟ್ ಎವಿಡೆನ್ಸ್ ರೂಲ್. ಕೊಟ್ಟಂತಹ ಸಾಕ್ಷ್ಯಗಳಲ್ಲಿ ಯಾವ ಸಾಕ್ಷ್ಯವು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ವಿವಾದಿತ ವಿಷಯವನ್ನು ನಿರ್ಧರಿಸಲು ಅನುಕೂಲ ಮಾಡುವುದೋ ಅದನ್ನು ನಾವೇನ್ ಮಾಡ್ತೀವಿ, ಬೆಸ್ಟ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಎಲ್ಲ ಎವಿಡೆನ್ಸ್ ಅನ್ನು ತಗೊಳ್ಳೋದಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ನ ನಾನು ಇಲ್ಲಿ ನಿಮ್ಮ ಮುಂದೆ ತರುವುದಾದ್ರೆ, ಎ and B. Let us assume that
A rapes B, right? Then B complains. B complains, and C is a eyewitness. C is a eyewitness. B gives complaint. Here there is a criminal case. I think BNS 100 ಅನ್ಸುತ್ತೆ or IPC 376 ಕೇಸ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, the moment the court case goes to the police will make medical test, right? And eyewitness says that rape is happened. So this is one evidence. E1, oral evidence. Then this is another evidence. Medical test is another evidence. We will call it as E2. E2 is a documentary evidence. Right? Now, in this, which is best evidence? If the medical test is done immediately, after the rape, the best evidence is documentary evidence, the medical report. The medical report is the best evidence, not the oral evidence. Oral evidence may be telling, no sir, ಈ ಹುಡುಗಿ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ಬೋದು, right? Then medical evidence proves that rape has happened. Medical evidence or medical test proves that rape had happened. Therefore, the best evidence is documentary evidence. In oral and documentary evidence, normally documentary evidence are taken as best evidences. In civil case also, documentary evidence plays a vital role than the oral evidence. In any civil case, normally best evidence will be the documentary evidence. According to this rule, the best available evidence must be produced before the court. Best available evidence. ಈ ನಿಯಮದ ಪ್ರಕಾರ ಲಭ್ಯವಿರುವ ಅತ್ಯುತ್ತಮವಾದ ಸಾಕ್ಷ್ಯವನ್ನು ನ್ಯಾಯಾಲಯದ ಮುಂದೆ ಮಂಡಿಸಬೇಕು. ಫಾರ್ ಎಕ್ಸಾಂಪಲ್, ಎ ಡಾಕ್ಯುಮೆಂಟ್ ಈಸ್ ಟು ಬಿ ಪ್ರೂವ್ಡ್, ದ ಒರಿಜಿನಲ್ ಡಾಕ್ಯುಮೆಂಟ್ should be produced instead of copy. So, when you are giving a original evidence itself, it is the best evidence available. Only the original evidence can be challenged as a fraudulent document. Otherwise, court will accept that as the best evidence. So, this is another concept. Then the fourth concept is burden of proof. ಸಾಬೀತುಪಡಿಸುವ ಜವಾಬ್ದಾರಿ. ಸಾಬೀತು ಅಂದ್ರೆ ನೀವೇನು ಎವಿಡೆನ್ಸ್ ಕೊಟ್ಟು ಪ್ರೂವ್ ಮಾಡೋಕೆ ಪ್ರಯತ್ನ ಮಾಡ್ತೀರಿ, ಈ ಅಪರಾಧ ಆಗಿದೆ ಅಥವಾ ತಪ್ಪಾಗಿದೆ, ಇಲ್ಲಿ ಇಂಥ ವಿಷಯ, ಇದು ಸತ್ಯ, ಈ ವಿಷಯದ ಸತ್ಯ ಹೀಗೆ. ಸಿವಿಲ್ ಕೇಸ್ ಆದ್ರೆ ಈ ವಿಷಯದ ಸತ್ಯವನ್ನು ಹೇಳ್ತೀವಿ, ಕ್ರಿಮಿನಲ್ ಕೇಸ್ ಆದ್ರೆ ಅಪರಾಧ ಆಗಿದೆ ಅನ್ನೋದನ್ನು ಹೇಳ್ತೀವಿ. ಇದನ್ನ ಸಾಬೀತುಪಡಿಸುವ ಜವಾಬ್ದಾರಿ ಯಾರ ಮೇಲಿರುತ್ತದೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಹೂ ಹ್ಯಾಸ್ ಟು ಪ್ರೂವ್? Who has to prove? Normally, the normal rule is, ನಾವು ಯಾರು ಕೋರ್ಟ್ಗೆ ಹೋಗ್ತೀವಿ, ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ, I am filing a writ petition. Therefore, it is my responsibility that fundamental right is violated. I am filing a plaint, civil suit. It is my responsibility to give all the documents to the court to prove my case. I need compensation, I need my site. Or there is a check bounce, the check issued by the other party is bounced, or there is a breach of contract. ಇವೆಲ್ಲದಕ್ಕೂ ನಾನೇನು ಮಾಡಬೇಕು? ಸಾಕ್ಷ್ಯವನ್ನು ಕೊಡುವಂತಹ ಜವಾಬ್ದಾರಿ ಪ್ಲೇಂಟಿಫ್ ಮೇಲೆ ಇರ್ತದೆ. ಇನ್ ಸಿಂಪಲ್ ಸೆಂಟೆನ್ಸ್ ಹೇಳೋದಾದ್ರೆ, ನಾರ್ಮಲಿ ಇನ್ ಸಿವಿಲ್ ಕೇಸಸ್, ಇನಿಷಿಯಲಿ ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದ ಪ್ಲೇಂಟಿಫ್ ಆರ್ ದ ಅಪ್ಲಿಕೆಂಟ್ ಆರ್ ದ ರಿಟ್ ಪೆಟಿಷನರ್. ಹೂ ಇಸ್ ಎ ಪೆಟಿಷನರ್, who is the applicant, or who is a plaintiff, normally it is on them.
This is the simple concept. The burden of proof means obligation of one party, obligation of a party to prove facts which he asserts. ನೋಡಿ, ಯಾರು ನಾವು ಕೋರ್ಟ್ ಮುಂದೆ ಹೋಗ್ತೀವಿ, ಇಂಥ ವಿಷಯದ ಬಗ್ಗೆ ನ್ಯಾಯ ಇದೆ ಅಂತ ಹೇಳಿ ಹೋಗ್ತೀವಲ್ಲ, ದೆನ್ ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಸಾಬೀತುಪಡಿಸುವ ಹೊಣೆ ಎಂದರೆ ಒಂದು ಪಕ್ಷವು ಹೇಳಿದ ವಿಷಯವನ್ನು ಸಾಬೀತುಪಡಿಸುವ ಜವಾಬ್ದಾರಿ. ಜನರಲಿ ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದ ಪರ್ಸನ್ ಹೂ ಅಸರ್ಟ್ಸ್ ಅ ಫ್ಯಾಕ್ಟ್. ನಾನು ಹೇಳಿದ್ನಲ್ವಾ, who asserts a fact. Who asserts the fact? Either he may be petitioner, okay, petitioner, arjidara, or he may be a plaintiff, right? Or he may be a applicant, arjidara. So ಇವರು ಪ್ರೂವ್ ಮಾಡಬೇಕಾಗ್ತದೆ, In criminal case, it is the prosecution or the state. Prosecution. ಅಭಿಯೋಜಕರು ಏನು ಮಾಡಬೇಕಾಗತ್ತೆ? ಅಪರಾಧವನ್ನು ಸಾಕ್ಷ್ಯವನ್ನು ಕೊಡಬೇಕಾಗ್ತದೆ, ಎವಿಡೆನ್ಸನ್ನು ಕೊಡಬೇಕಾಗ್ತದೆ. ಪ್ರೂವ್ ಮಾಡುವಂಥದ್ದು ಜವಾಬ್ದಾರಿ ಇವರ ಮೇಲೆ ಇರ್ತದೆ. ಜನರಲಿ ಸಾಮಾನ್ಯವಾಗಿ ಒಂದು ವಿಷಯ ಹೇಳುವ ವ್ಯಕ್ತಿಯು ಮೇಲೆಯೇ ಸಾಬೀತುಪಡಿಸುವ ಹೊಣೆ ಇರ್ತದೆ. ಬಟ್ in criminal cases, the burden is on the prosecution. That is very, very important thing. Prosecution ಮೇಲೆ ಈ ಜವಾಬ್ದಾರಿ ಇರ್ತದೆ ಅಂತಕ್ಕಂಥದ್ದು. ಬರ್ಡನ್ ಆಫ್ ಪ್ರೂಫ್ ಅಂದ್ರೆ ಏನು ಅನ್ನೋದನ್ನು ವಿವರವಾಗಿ ಮತ್ತೆ ತಿಳ್ಕೊಳ್ಳೋಣ. ದಟ್ ವಿ ವಿಲ್ ಸ್ಟಡಿ ಸಪರೇಟ್ಲಿ. ಬಟ್ ಟುಡೇ ಐ ಆಮ್ ಫೋಕಸಿಂಗ್ ಅಬೌಟ್ ದಿ ಪ್ರಿನ್ಸಿಪಲ್, ವಾಟ್ ದ ಕೋರ್ಟ್ ವಿಲ್ ಲುಕ್ ಎಟ್ ಅಂತ. ದೆನ್ ದಿಸ್ ಇಸ್ ಅನದರ್ ವೆರಿ, ವೆರಿ important principle, presumption of innocence. ಪೂರ್ವಾನುಮಾನ, ನಿರ್ದೋಷಿ ಎನ್ನುವ ಪೂರ್ವಾನುಮಾನ. ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿನ ಮೇಲೆ ನಿರ್ದೇಶನ ಇರ್ತದೆ, ನೀನು ಈ ರೀತಿ ಪೂರ್ವಾನುಮಾನವನ್ನು ಇಟ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್, in criminal cases always accused is presumed to be innocent. ನೋಡಿ, ಇದನ್ನ ನೆನಪಿಟ್ಕೊಂಡ್ರೆ ಸಾಕು. in criminal case court presumes ಅಂದ್ರೆ ನ್ಯಾಯಾಲಯ ಪ್ರಿಸುಂಪ್ಷನ್ ಪೂರ್ವಾನುಮಾನ ಮಾಡುತ್ತೆ. ಏನಂತ? accused is innocent. ಅಂದ್ರೆ ಅಪರಾಧಿಯು ತಪ್ಪು ಮಾಡಿಲ್ಲ, ಅಮಾಯಕನಾಗಿದ್ದಾನೆ ಎನ್ನುವ ಭಾವನೆಯನ್ನು ನ್ಯಾಯಮೂರ್ತಿಗಳು ಹೊಂದಿ ವಿಚಾರಣೆಯನ್ನು ಪ್ರಾರಂಭಿಸಬೇಕು. ದಟ್ ಇಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಪ್ರಿಸುಂಪ್ಷನ್. In all cases of the weaker section, like children, like women, always presumption is she is innocent. In rape case, yes, the presumption is rape is happened. In a case of a children, the presumption is child has done nothing wrong, right? But it is not the case in civil disputes. That is something different. In criminal law, every accused person is presumed to be innocent until proven guilty. ಅಂದ್ರೆ ಎಲ್ಲಿಯವರೆಗೆ ಪ್ರಾಸಿಕ್ಯೂಷನ್ ಅಂದ್ರೆ ರಾಜ್ಯ ಅಥವಾ ಅಭಿಯೋಜಕರು ದೇ ಶುಡ್ ಗಿವ್ ಕ್ಲಿಯರ್ ಎವಿಡೆನ್ಸ್. ಸಾಕ್ಷ್ಯಾಧಾರಗಳನ್ನು ಯಾವ ರೀತಿ ಕೊಡಬೇಕು ಅಂತಂದ್ರೆ ಕಂಪ್ಲೀಟ್ ಕ್ಲಿಯರ್ ಆಗಿ ನ್ಯಾಯಮೂರ್ತಿಗಳ ಮನಸ್ಸು ಬದಲಾವಣೆ ಆಗಬೇಕು. ಇಲ್ಲ, ಅಪರಾಧ ಮಾಡಿದ್ದಾರೆ, ಅದಕ್ಕೆ ನಾವೇನು ಹೇಳ್ತೀವಿ? ಬಿಯಾಂಡ್ ಅಂಟಿಲ್ ಪ್ರೂವನ್ ಗಿಲ್ಟಿ, ಬಿಯಾಂಡ್ ರೀಸನೇಬಲ್ ಡೌಟ್ ಅಂತ ಹೇಳ್ತೀವಿ ನಾವು. ಯಾವುದೇ ಸಂಶಯ ಇಲ್ಲದ ರೀತಿಯಲ್ಲಿ ಅಭಿಯೋಜಕರು ಏನ್ ಮಾಡಬೇಕು? ಸಾಕ್ಷ್ಯಗಳನ್ನ, ಆಧಾರಗಳನ್ನ ನ್ಯಾಯಾಲಯದ ಮುಂದೆ ತರಬೇಕು. ಅಲ್ಲಿವರೆಗೆ ನ್ಯಾಯಮೂರ್ತಿಗಳ ಮನಸ್ಸಲ್ಲಿ ಆ ವ್ಯಕ್ತಿ ಅಮಾಯಕ ಎನ್ನುವ ಭಾವನೆ ಇರುತ್ತದೆ. ಆ ಭಾವನೆಯನ್ನು ಚೇಂಜ್ ಮಾಡುವ ಜವಾಬ್ದಾರಿ ಇಟ್ ಲೈಸ್ ಆನ್ ದ
ಪ್ರಾಸಿಕ್ಯೂಷನ್. ದ ಪ್ರಿನ್ಸಿಪಲ್ ಪ್ರೊಟೆಕ್ಟ್ಸ್ ಇಂಡಿವಿಜುವಲ್ ಫ್ರಮ್ ರಾಂಗ್ಫುಲ್ ಕನ್ವಿಕ್ಷನ್. ಇದರಿಂದ ಏನಾಗುತ್ತೆ, ಸುಳ್ಳು ಯಾರ ಮೇಲೆ ಅಪವಾದನ ಬರ್ಸಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ದಿಸ್ ಪ್ರಿನ್ಸಿಪಲ್ ಈಸ್ ಮಿಸ್ಸಿಂಗ್ ಇನ್ PMLA ಕೇಸಸ್. PMLA ಇಟ್ ಈಸ್ ರಿವರ್ಸ್. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದ ಡೆಪ್ತ್ ಅಪ್ಡೇಟ್. ಅದಕ್ಕೆ ಅದು ಪ್ರಸಂಗ ಬಂದಾಗ ಹೇಳ್ತೀನಿ. ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್, ಸೇಮ್ ಅದನ್ನೇ ಕವರ್ ಮಾಡಿದೆ ನಾನು, ಹಿಂದಿನ ವಿಷಯದಲ್ಲೇ ಕವರ್ ಮಾಡಿದ್ದೀನಿ. ಕ್ರಿಮಿನಲ್ ಕೇಸಲ್ಲಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಎ ಸ್ಟ್ಯಾಂಡರ್ಡ್ ಪ್ರೂಫ್ ರಿಕ್ವೈರ್ಡ್ ಇನ್ ಕ್ರಿಮಿನಲ್ ಕೇಸಸ್. ನೆನ್ಪಿಡ್ಬೇಡಿ, ಒಂದು ಅಪರಾಧಿಕ ಪ್ರಕರಣಗಳಲ್ಲಿ ಯಾವುದೇ ಸಂಶಯ ಇಲ್ಲದ ಮಟ್ಟದಲ್ಲಿ ನೀವೇನು ಮಾಡಬೇಕು, ವಿಷಯವನ್ನು ಸಾಕ್ಷ್ಯಾಧಾರಗಳನ್ನು ಮಂಡಿಸಿ ಅದನ್ನು ಸಾಬೀತುಪಡಿಸಬೇಕಾಗ್ತದೆ. ದೇರ್ ಈಸ್ ಎನಿ ರೀಸನೇಬಲ್ ಡೌಟ್ ರಿಗಾರ್ಡಿಂಗ್ ದ ಗಿಲ್ಟ್ ಆಫ್ ದ ಅಕ್ಯೂಸ್ಡ್ ಮಸ್ಟ್ ಬಿ ಅಕ್ವಿಟೆಡ್. ನೋಡಿ, ಕ್ರಿಮಿನಲ್ ಲಾನಲ್ಲಿ ಅಲ್ಟಿಮೇಟ್ಲಿ ಆರ್ಗ್ಯುಮೆಂಟ್ ನಡೆದು ಯು ಮೇ ಫೈಂಡ್ ಟೂ ವ್ಯೂಸ್, ವ್ಯೂ ಒನ್, ವ್ಯೂ 2. ವ್ಯೂ 1 ಪ್ರಕಾರ ಅವನು ಅಪರಾಧ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಹಿ ಈಸ್ ಇನ್ನೋಸೆಂಟ್. ವ್ಯೂ 2 ಪ್ರಕಾರ ಹಿ ಈಸ್ ಕಲ್ಪ್ರಿಟ್, ಅವನು ಅಪರಾಧ ಮಾಡಿದ್ದಾನೆ ಅಂತ. ಬಟ್ ಇನ್ ಕ್ರಿಮಿನಲ್ ಲಾ ದಿಸ್ ಈಸ್ ನಾರ್ಮಲಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಈ ವ್ಯೂ ತಗೊಳ್ಳೋದಿಲ್ಲ. ಇಫ್ ಇನ್ ದ ಆರ್ಗ್ಯುಮೆಂಟ್ ಟೂ ವ್ಯೂಸ್ ಆರ್ ಎಮರ್ಜಿಂಗ್, ಜಡ್ಜ್ ಮುಂದೆ ಎರಡು ವಿಚಾರಗಳು ಬರ್ತವೆ. ಒಂದು ವಿಚಾರದಂತೆ ಹೋದರೆ ಅವನು ಅಪರಾಧಿ ಅನ್ಸುತ್ತೆ, ಇನ್ನೊಂದು ವಿಚಾರದಂತೆ ಹೋದರೆ ಅಥವಾ ಇನ್ನೊಂದು ಎವಿಡೆನ್ಸ್ ಅಂತೆ ಹೋದರೆ ಅವನು ನಿರಪರಾಧಿ ಅನ್ಸುತ್ತೆ. ಆವಾಗ ಜಡ್ಜ್ ಏನು ಮಾಡ್ತಾರೆ, ದೇ ವಿಲ್ ಟೇಕ್ ಎ ಡಿಸಿಷನ್ ದಟ್ ಹಿ ಈಸ್ ನಾಟ್ ಪ್ರೂವ್ಡ್, ಹಿ ಈಸ್ ಅಕ್ವಿಟೆಡ್, ಅವನ ನಿರ್ದೋಷಿ ಅಂತ ಹೇಳ್ತಾರೆ. ಆರ್ ಹಿ ಈಸ್ ರಿಲೀಸ್ಡ್ ಆನ್ ದ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳ್ತಾರೆ, ಆನ್ ದ ಬೆನಿಫಿಟ್ ಆಫ್ ಡೌಟ್. ದಿಸ್ ಈಸ್ ದಟ್ ಪ್ರಿನ್ಸಿಪಲ್. ದೆನ್ preponderance of probability. This is applicable in criminal law. ನೆನ್ಪಿಟ್ಕೊಳ್ಳಿ, this is very important thing. This is applicable in criminal jurisprudence and this is applicable in civil cases. Preponderance of probabilities. ಇಲ್ಲಿ 100% ಪ್ರೂವ್ ಆಗಬೇಕಂತೇನಿಲ್ಲ, 100% ಪ್ರೂವ್ ಆಗಬೇಕಂತೇನಿಲ್ಲ. ಇರುವ ಸಾಧ್ಯತೆಗಳಲ್ಲಿ ಯಾರ ಕಡೆ ವಾಲ್ತದೆ, ಯಾರ ಕಡೆ ಹೆಚ್ಚು ವೇಟೇಜ್ ಇದೆ, ಅವರ ಪರವಾಗಿ ತೀರ್ಪು ಹೋಗುತ್ತೆ. This principle applies mainly in civil cases. It means that the court will decide in favor of the party whose version appears more probable. Whose version, ಯಾರ ಸಾಕ್ಷ್ಯಗಳು ಹೆಚ್ಚು ಪ್ರಭಾವವನ್ನು ಬೀರ್ತವೆ, ಸತ್ಯ ಇದು ಇರಬಹುದು ಅಂತ. ಸತ್ಯ ಅಂದ್ರೆ ಫ್ಯಾಕ್ಟಿನ್ ಇಶ್ಯೂ ಇದು ಇರಬಹುದು ಅಂತ, ಇರಲೇಬೇಕು 100% ಅಂತೇನಿಲ್ಲ. ಅಂಥವ್ರ ಪರವಾಗಿ ಜಡ್ಜ್ಮೆಂಟ್ ಅನ್ನು ಕೊಡ್ತೀವಿ. ದಟ್ ಇಸ್ ಕಾಲ್ಡ್ ಪ್ರೀಪಾಂಡರ್, ಸಾಧ್ಯತೆಗಳ ಪ್ರಾಬಲ್ಯ, ಯಾವುದು ಸಾಧ್ಯ ಇರಬಹುದು ಅಂತೇನಿರ್ತದಲ್ಲ ಅದರ ಪರವಾಗಿ ಜಡ್ಜ್ಮೆಂಟ್ ಕೊಡ್ತೀವಿ. ದಿಸ್ ಈಸ್ ಅಪ್ಲೈಡ್ ಇನ್ ಸಿವಿಲ್ ಕೇಸಸ್ ಓನ್ಲಿ. ದೆನ್ ಅನದರ್ ಥಿಂಗ್ ಈಸ್ ಡೈರೆಕ್ಟ್ ಎವಿಡೆನ್ಸ್. ವೆನ್ ದೇರ್ ಇಸ್ ಎ ಡೈರೆಕ್ಟ್ ಎವಿಡೆನ್ಸ್, ಇಂಡೈರೆಕ್ಟ್ ಎವಿಡೆನ್ಸ್ ಆರ್ ನಾಟ್ ಟೇಕನ್. ಸಾಕ್ಷ್ಯಗಳಲ್ಲಿ ಡೈರೆಕ್ಟ್ ಎವಿಡೆನ್ಸ್, ಇಂಡೈರೆಕ್ಟ್ ಎವಿಡೆನ್ಸ್ ಅಂತ ಇರ್ತೀವಿ. ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಇದೆ ಕೋರ್ಟ್ ಮುಂದೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದೆ, ಇನ್ನೊಂದು ಜೆರಾಕ್ಸ್ ಕಾಪಿ ಇದೆ, ಎರಡೂ ಕೋರ್ಟ್ ಮುಂದಿದ್ದಾವೆ. Court will take the direct evidence. It will not consider the indirect. Direct evidence is generally preferred over indirect evidence. Example, direct evidence ಏನು, original marks card, original sale deed. Indirect evidence ಗೆ xerox copy of the marks card, xerox copy of the sale deed. Direct evidence directly proves the fact in issue. ನೋಡಿ, fact in issue ಏನಾಗುತ್ತೆ, ಡೈರೆಕ್ಟ್ ಎವಿಡೆನ್ಸ್ ಅಲ್ಲಿ ನೇರವಾಗಿ ಪ್ರೂವ್ ಆಗ್ಬಿಡುತ್ತೆ. Therefore, when ಮೆನಿ ಎವಿಡೆನ್ಸ್ ಆರ್ ದೇರ್, ಅದು ಹೆಂಗೆ ಅಂತಂದ್ರೆ ಭತ್ತದ ಒಂದು ರಾಶಿ ಇರ್ತದಲ್ವಾ, ಆ ರಾಶಿಯಲ್ಲಿ ಅಕ್ಕಿಯನ್ನು ಹುಡುಕಿ ತೆಗೆಯೋದು ಅಂತ ಹೇಳ್ತಾರೆ. ಅಕ್ಕಿಯನ್ನು ಹುಡುಕಿ ತೆಗೆಯೋದು, ಕುಟ್ಟಿದ ಭತ್ತದಲ್ಲಿ ಅಕ್ಕಿ ಸಪರೇಟ್ ಮಾಡೋದು. ಆ ಅಕ್ಕಿ ಸಪರೇಟ್ ಮಾಡೋದಕ್ಕೆ ನಾವೇನಂತೀವಿ, ವಿ ಆರ್ ಟೇಕಿಂಗ್ ಆಲ್ ಅದರ್ ಎವಿಡೆನ್ಸಸ್ ಆರ್ ಲೆಫ್ಟ್, ವಿಚ್ ಆರ್ ರಿಲೆವೆಂಟ್, ವಿಚ್ ಆರ್ ಡೈರೆಕ್ಟ್, ವಿ ವಿಲ್ ಟೇಕ್ ದೋಸ್ ಎವಿಡೆನ್ಸಸ್ ಓನ್ಲಿ, ರೈಟ್? ಸೊ ನೌ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂತಂದರೆ, ಈ ಎವಿಡೆನ್ಸ್ ಆ್ಯಕ್ಟು ಯಾವ್ಯಾವ ಕಾನೂನಿಗೆ ಅಪ್ಲೈ ಆಗುತ್ತೆ, ಇದು ದಿವಾನಿ ಕಾನೂನಿಗೆ ಅಪ್ಲೈ ಆಗುತ್ತಾ, ಅಪರಾಧಿಕ ಕಾನೂನಿಗೆ ಅಪ್ಲೈ ಆಗುತ್ತಾ, ಈಸ್ ಇಟ್ ಅಪ್ಲಿಕೇಬಲ್ ಟು ಸಿವಿಲ್ ಲಾ ಆರ್ ಈಸ್ ಇಟ್ ಅಪ್ಲಿಕೇಬಲ್ ಟು ಕ್ರಿಮಿನಲ್ ಲಾ ಅಂತ ಕೇಳ್ತಾರೆ. ದ ಆನ್ಸರ್ ಈಸ್ ಫಾರ್ ಬೋತ್. ಎವಿಡೆನ್ಸ್ ಆ್ಯಕ್ಟ್ ಈಸ್ ಎ ಕಾಮನ್ ಲಾ. ನೋಡಿ, ದೇರ್ ಆರ್ ಆ್ಯಕ್ಟ್ಸ್, ಪ್ರೊಸೀಜರಲ್ ಲಾಸ್. ಒನ್ ಈಸ್
CPC. This is also a procedural law. Another one is BNSS. Then in BNSS, it is only in case of criminal cases. In CPC, it is only in case of civil cases. But in case of BSA, it applies to both. It applies to both. Our Bharatiya Sakshya Adhiniyama is applicable, equally applicable to both the issues, both the cases, whether the case is criminal case, whether the case is civil case. ಎರಡಕ್ಕೂ ಅನ್ವಯವಾಗುವಂತಹ ಕಾನೂನು ಯಾವುದು ಅಂತಂದ್ರೆ ಅದು ಎವಿಡೆನ್ಸ್ ಲಾ. ಎವಿಡೆನ್ಸ್ ಇನ್ ಸಿವಿಲ್ ಕೇಸಸ್ ಜನರಲಿ ಕನ್ಸರ್ನ್ಸ್ ಡಿಸ್ಪ್ಯೂಟ್ ರಿಲೇಟೆಡ್ ಟು ರೈಟ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್ ಎಟ್ಸೆಟ್ರಾ. ನೋಡಿ, ಆದರೆ ದ ಸ್ಟ್ಯಾಂಡರ್ಡ್ ಯಾವ ಮಟ್ಟದಲ್ಲಿ ಈ ಕಾನೂನು ಅಪ್ಲೈ ಆಗುತ್ತೆ ಅನ್ನೋದನ್ನ ಸಿವಿಲ್ ಕೇಸಲ್ಲೇ ಬೇರೆ ಸ್ಟ್ಯಾಂಡರ್ಡ್ ಇದೆ, ಕ್ರಿಮಿನಲ್ ಕೇಸಲ್ಲೇ ಬೇರೆ ಸ್ಟ್ಯಾಂಡರ್ಡ್ ಇದೆ. ಇದನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಇವು. ಈ ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. ನೋಡಿ, ಈ ಸಿವಿಲ್ ಕೇಸಲ್ಲಿ ಏನು ಸ್ಟ್ಯಾಂಡರ್ಡ್ ಆಫ್ ಪ್ರೂಫ್, ಇಲ್ಲಿ ನಾವು ಪ್ರಿನ್ಸಿಪಲ್ ಯಾವ್ದು ಅಪ್ಲೈ ಮಾಡ್ತೀವಿ? ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟೀಸ್. ಅದನ್ನು ಡಿಸ್ಕಸ್ ಮಾಡಿದ್ದೀನಿ ನಾನು. ಪಾರ್ಟೀಸ್ ಪ್ರೊಡ್ಯೂಸ್ ಎವಿಡೆನ್ಸ್ ಟು ಪ್ರೂವ್ ದೇರ್ ರೈಟ್ಸ್. ಇಲ್ಲಿ ಯಾವ ಪಕ್ಷಗಳು, ಇಲ್ಲಿ ಏನಾಗ್ಬೋದು? ಪ್ಲೇಂಟಿಫು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು, ಡಿಫೆಂಡೆಂಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು. ಓಕೆ, ದಿ ಪ್ಲೇಂಟಿಫ್ ಆಲ್ಸೋ ಆ್ಯಂಡ್ ಡಿಫೆಂಡೆಂಟ್ ಆಲ್ಸೋ ಇಬ್ಬರೂ ಕೂಡ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡ್ಬೋದು. ಡಾಕ್ಯುಮೆಂಟ್ರಿ ನೋಡಿ, ಇನ್ ಸಿವಿಲ್ ಕೇಸಸ್ ಓರಲ್ ಎವಿಡೆನ್ಸ್ಗಿಂತ ದಾಖಲೆ ಸಾಕ್ಷ್ಯ ಇದೆಯಲ್ಲ ಅದು ಹೆಚ್ಚು ಮಹತ್ವವನ್ನು ಹೊಂದದೆ. ಆಮೇಲೆ ಈ ಬರ್ಡನ್ ಆಫ್ ಪ್ರೂಫ್ ಏನಿದೆಯಲ್ಲ ಇದು ಒನ್ ಸೈಡ್ ಇರಲ್ಲ. ಒಮ್ಮೆ ಇವರಿಂದ ಅವ್ರಿಗೆ ಹೋಗ್ಬೋದು, ಅವರಿಂದ ಇವ್ರಿಗೆ ಹೋಗ್ಬೋದು. ಒಮ್ಮೆ ಡಿಪೆಂಡೆಂಟ್ ಮೇ ಹ್ಯಾವ್ ಟು ಪ್ರೂವ್ ಆರ್ ದ ಪ್ಲೇಂಟಿಫ್ ಮೇ ಹ್ಯಾವ್ ಟು ಪ್ರೂವ್. ಇಟ್ ಗೋಸ್ ಆನ್ ಶಿಫ್ಟಿಂಗ್ ಆಸ್ ದ ಕೇಸ್ ಗೋಸ್ ಆನ್. ಒಂದು ಪ್ರಕರಣ ನಡೀತಾ ಇವರೊಂದಿಷ್ಟು ಡಾಕ್ಯುಮೆಂಟ್ ಕೊಡ್ತಾರೆ, ಅವು ಕಂಟರಾಗಿ ಅವರೊಂದಿಷ್ಟು ಡಾಕ್ಯುಮೆಂಟ್ ಕೊಡ್ತಾರೆ. ಅದು ಸರಿ ಇಲ್ಲ ಅಂತ ಹೇಳಿ ಪ್ಲೇಂಟಿಫ್ ಹೇಳಬೇಕಾಗ್ತದೆ, ಪ್ಲೇಂಟಿಫ್ ಕೊಟ್ಟಂತಹ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಅವ್ರು ಹೇಳಬೇಕಾಗ್ತದೆ. ಸೊ ಇಬ್ಬರ ಮೇಲೇನೂ ಬರ್ಡನ್ ಆಫ್ ಪ್ರೂಫ್ನ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದನ್ನ ನೀವು ಸಿವಿಲ್ ಕೇಸಲ್ಲಿ ನೋಡ್ಬೋದು. ದೆನ್ ಇನ್ ಕ್ರಿಮಿನಲ್ ಕೇಸಸ್ ಸೇಮ್ ಥಿಂಗ್, ಎವಿಡೆನ್ಸ್ ಇನ್ ಕ್ರಿಮಿನಲ್ ಪ್ರೊಸೀಜರ್. ಕ್ರಿಮಿನಲ್ ಎವಿಡೆನ್ಸ್ ಡೀಲ್ಸ್ ವಿತ್ ಅಫೆನ್ಸಸ್ ಅಗೇನ್ಸ್ಟ್ ಸೊಸೈಟಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಕ್ರಿಮಿನಲ್ ಎವಿಡೆನ್ಸ್ ಅನ್ನೋದನ್ನ ನೀವು, ಕ್ರಿಮಿನಲ್ ಅಫೆನ್ಸ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಎನಿ ಅಫೆನ್ಸ್ ದಟ್ ಈಸ್ ನಾಟ್ ಅಫೆಕ್ಟಿಂಗ್ ದ ಸೊಸೈಟಿ ಆಸ್ ಎ ಹೋಲ್, ಇಟ್ ಈಸ್ ಸಿವಿಲ್. ಇಫ್ ಇಟ್ ಈಸ್ ಅಫೆಕ್ಟಿಂಗ್ ಸಮ್ ಇಂಡಿವಿಜುವಲ್ಸ್, ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅದು ಅನ್ವಯಿಸ್ತಿದ್ರೆ, ಅದರಿಂದ ಸಮಾಜಕ್ಕೆ ಯಾವುದೇ ದುಷ್ಪರಿಣಾಮ ಆಗದೆ ಹೋದರೆ ಅಂತಹ ಪ್ರಕರಣವನ್ನು ನಾವು ಸಿವಿಲ್ ಪ್ರಕರಣ ಅಂತೀವಿ, ದಿವಾನಿ ಪ್ರಕರಣ ಅಂತೀವಿ. ಆದರೆ ಇನ್ನೊಂದು ಅಪಕೃತ್ಯ ನಡೆದಾಗ ಆ ಅಪಕೃತ್ಯ ಕೇವಲ ವ್ಯಕ್ತಿಗಳಿಗೆ ಅದು ಹಾನಿ ಮಾಡಿರ್ಬೋದು, ವ್ಯಕ್ತಿಗಳ ಜೊತೆಗೆ ಸಮಾಜಕ್ಕೂ ಅದು ಹಾನಿಯನ್ನು ಮಾಡ್ತದೆ ಅಥವಾ ಎಡ್ವರ್ಸ್ ಇಫೆಕ್ಟ್ ಮಾಡ್ತದೆ, ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ. ಅಂದಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಅದು ದಂಡನೀಯ ಅಪರಾಧ ಆಗ್ತದೆ, ಅಪರಾಧಿಕ ಅಪರಾಧ ಆಗ್ತದೆ. ಇಟ್ ಬಿಕಮ್ಸ್ ಅ ಕ್ರಿಮಿನಲ್ ಅಫೆನ್ಸ್. ಅಂತಹ ಸಂದರ್ಭದಲ್ಲಿ ಏನು, ವಾಟ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್? ನೋಡಿ, ಹೈಯರ್ ಸ್ಟ್ಯಾಂಡರ್ಡ್ ಆಫ್ ಪ್ರೂಫ್, ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್. ನಾ ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್ ಹೇಳಿದ್ದೀನಿ ಅಂದ್ರೆ ನೀವು ಯಾವುದೇ ಸಂಶಯಾತೀತ ರೀತಿಯಲ್ಲಿ ನೀವೇನು ಮಾಡಬೇಕು, ನಿಮ್ಮ ಸಾಕ್ಷ್ಯವನ್ನು ಕೊಡಬೇಕು. ನೀವು ಮಾಡುವಂತಹ ಸಾಬೀತುಪಡಿಸುವಂತಹ ಸಾಕ್ಷ್ಯಗಳು ಹೆಂಗಿರಬೇಕು ಅಂತಂದ್ರೆ ಯಾವುದೇ ಸಂಶಯಕ್ಕೆ ಎಡೆ ಮಾಡಿಕೊಡದ ರೀತಿಯಲ್ಲಿ ಸಾಬೀತಾದ್ರೆ ಮಾತ್ರ ಇದು ಸಾಧ್ಯತೆ ಇದೆ. ಅದಕ್ಕೆ ಹೇಳ್ತಾರೆ, ಲೆಟ್ 100 ಕಲ್ಪಿಟ್ಸ್ ಬಿ ಲೆಟ್ ಫ್ರೀ ಬಟ್ ಒನ್ ಇನ್ನೋಸೆಂಟ್ ಶುಡ್ ನಾಟ್ ಬಿ ಪನಿಷ್ಡ್ ಅಂತ. ದೇರ್ಫೋರ್ ಸ್ಟ್ಯಾಂಡರ್ಡ್ ಈಸ್ ವೆರಿ ಹೈ ಹಿಯರ್. ದೆನ್ ಬರ್ಡನ್ ಆಫ್ ಪ್ರೂಫ್ ಈಸ್ ಆಲ್ವೇಸ್ ಆನ್ ದ ಪ್ರಾಸಿಕ್ಯೂಷನ್. ಇಲ್ಲಿ ರಾಜ್ಯ ಏನ್ ಮಾಡ್ಬೇಕಾಗ್ತದೆ, ಎಲ್ಲ ಅವನು ಅಪರಾಧ ಮಾಡಿದಾನೆ ಅನ್ನೋದನ್ನ ಸಾಬೀತುಪಡಿಸುವಂತಹ ಹೊಣೆಗಾರಿಕೆ ರಾಜ್ಯಕ್ಕಿರುತ್ತೆ, ಅಭಿಯೋಚಕರಿಗಿರುತ್ತೆ, ಪೊಲೀಸರಿಗಿರುತ್ತೆ. ಓಕೆ, ಸೊ ಇಟ್ ಈಸ್ ದೇರ್ ಡ್ಯೂಟಿ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಪ್ರಾಸಿಕ್ಯೂಷನ್. ಇಟ್ ಈಸ್ ದ ಡ್ಯೂಟಿ ಆಫ್ ದ ಪ್ರಾಸಿಕ್ಯೂಷನ್. ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಫ್ ಅಕ್ಯೂಸ್ಡ್. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವುದೇ ವ್ಯಕ್ತಿ ಅಕ್ಯೂಸ್ಡ್ ಇರ್ತಾನಲ್ವಾ, ಅಪರಾಧಿ ಆಗಿರ್ತಾನಲ್ವಾ, ಅವನು ಹಕ್ಕುಗಳ ರಕ್ಷಣೆಯನ್ನು ಮಾಡುವಂಥದ್ದು ಕೋರ್ಟಿನ ಜವಾಬ್ದಾರಿಯಾಗಿರುತ್ತದೆ. ಹಿ ಶುಡ್ ನಾಟ್ ಬಿ ಅನ್ನೆಸೆಸರಿಲಿ ಹರ್ಯಾಸ್ಡ್. ಶುಡ್ ನಾಟ್ ಬಿ ಅನ್ನೆಸರಿಲಿ ಹರ್ಯಾಸ್ಡ್. ಅಷ್ಟೇ ಅಲ್ಲ, ಬೆನಿಫಿಟ್ ಆಫ್ ಡೌಟ್ ಡಾಕ್ಟ್ರಿನ್ ಅಂತ ಹೇಳ್ತೀವಿ ನಾವು. ಏನಾದರೂ ಅಪರಾಧ
ಪ್ರೂವ್ ಆಗುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಸಾಕ್ಷ್ಯಗಳಲ್ಲಿ ಸ್ವಲ್ಪ ಸಂಶಯ ಇದ್ರೆ ಸಂಶಯದ ಲಾಭವನ್ನು ನಾವೇನ್ ಮಾಡ್ತೀವಿ, ಅಪರಾಧಿಗೆ ಕೊಡ್ತೀವಿ. ಅಪರಾಧಿಗೆ ಕೊಟ್ಟು ಅವನಿಗೇನು ಮಾಡ್ತೀವಿ, ಹಿ ಈಸ್ ರಿಲೀಸ್ಡ್ ಆನ್ ದ ಬೇಸಿಸ್ ಆಫ್ ಬೆನಿಫಿಟ್ ಆಫ್ ಡೌಟ್. ಅಂದರೆ ಅಪರಾಧ ಸಾಬೀತು ಆಗಿಲ್ಲ ಎನ್ನುವ ಕಾರಣದಿಂದ ಅವನನ್ನು ನಾವೇನು ಮಾಡ್ತೀವಿ, ಆರೋಪದಿಂದ ವಿಮುಕ್ತಿಗೊಳಿಸ್ತೀವಿ ಅಂತಕ್ಕಂಥದ್ದು. ದೇರ್ ಫೋರ್ ಇಲ್ಲಿ ನಾವೇನು ಹೇಳ್ತೀವಿ, ಲೆಟ್ 100 culprits ಬಿ ಎಸ್ಕೇಪ್ ಬಟ್ 1 innocent ಶುಡ್ ನಾಟ್ ಬಿ ಪನಿಷ್ಡ್. 100 ಜನ ಅಪರಾಧಿಗಳು ಬೇಕಾದ್ರೆ ತಪ್ಪಿಸ್ಕೊಂಡು ಹೋಗಲಿ, ತಪ್ಪಿಲ್ಲ. ಆದರೆ ಒಬ್ಬ ಇನ್ನೋಸೆಂಟು ಎಂದೂ ಅವನಿಗೆ, ಇನ್ನೋಸೆಂಟ್ ಇರೋವನಿಗೆ ಪನಿಷ್ಮೆಂಟ್ ಆಗ, ಬಿಕಾಸ್ ಇಟ್ ಈಸ್ ಎ ಕ್ವಶನ್ ಆಫ್ ಫಂಡಮೆಂಟಲ್ ರೈಟ್ಸ್, ಆರ್ಟಿಕಲ್ 21, ಆರ್ಟಿಕಲ್ 14, ಎಟ್ಸೆಟ್ರಾ ಎಟ್ಸೆಟ್ರಾ. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ದಿ ಕ್ರಿಮಿನಲ್ ಪ್ರಿನ್ಸಿಪಲ್ ಆಫ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. ಸೊ ನಾವು ಇಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋದಷ್ಟು ಅವಶ್ಯಕತೆ ಅನಿಸಲ್ಲ. ಫಾರ್ ದ ಪಾಯಿಂಟ್ ಆಫ್ ನೋಟ್ಸ್ ಐ ಹ್ಯಾವ್ ಗಿವನ್ ದಿಸ್. ಏನು ಸಿವಿಲ್ ಪ್ರೊಸೀಜರು, ಕ್ರಿಮಿನಲ್ ಪ್ರೊಸೀಜರ್ಲಿ ಏನಿರ್ತದೆ, ಇದು ಪ್ರೈವೇಟ್ ಡಿಸ್ಪ್ಯೂಟು, ದಿಸ್ ಈಸ್ ಅಗೇನ್ಸ್ಟ್ ಸ್ಟೇಟು, ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ, ಇಲ್ಲಿ ಬಿಯಾಂಡ್ ರೀಸನಬಲ್ ಡೌಟ್ ಇರಬೇಕು, ಆನ್ ದ ಪ್ಲೇಂಟಿಫ್, ಪ್ರೂವ್ ಮಾಡುವಂಥದ್ದು ಯಾವಾಗಲೂ ಪ್ಲೇಂಟಿಫ್ ಮೇಲೆ ಇರ್ತದೆ, ಇಲ್ಲಿ ಆನ್ ದ ಪ್ರಾಸಿಕ್ಯೂಷನ್, ಇಲ್ಲಿ ಕಾಂಪೆನ್ಸೇಷನ್ನು, ಈ ರೀತಿ ಎಲ್ಲ. ಇಲ್ಲಿ ಏನಾಗುತ್ತೆ, ಪನಿಷ್ಮೆಂಟ್ ಆರ್ ಅಕ್ಯೂಟಲ್, ಇಲ್ಲಿ ಶಿಕ್ಷೆ, ಇಲ್ಲಿ ಏನಿದೆ ಪರಿಹಾರ ಅಥವಾ ಡಿಕ್ಲರೇಷನ್. ದೀಸ್ ಥಿಂಗ್ಸ್ ಆರ್ ದೇರ್, ನಾಟ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ವಿತ್ ದಿಸ್ ಐ ವಿಲ್ ಕಮ್ ಟು ದ ಎಂಡ್ ಆಫ್ ದ ಫಸ್ಟ್ ಲೆಕ್ಚರ್. ಎವಿಡೆನ್ಸ್ ಈಸ್ ದ ಫೌಂಡೇಶನ್ ಆಫ್ ಜಸ್ಟಿಸ್. ನ್ಯಾಯ ಸಿಗಬೇಕು ಅಂತಂದರೆ ನೀವು ಪುರಾವೆಯನ್ನು ಕೊಡಲೇಬೇಕು, ಸಾಕ್ಷ್ಯವನ್ನು ಒದಗಿಸಲೇಬೇಕು. ಕೋರ್ಟ್ಸ್ ಕ್ಯಾನಾಟ್ ಡಿಸೈಡ್ ಎ ಕೇಸ್ ಮಿಯರ್ಲಿ ಆನ್ ಅಜಂಪ್ಷನ್. ಕೇವಲ ಊಹೆಯ ಮೇಲೆ ಶಿಕ್ಷೆಯನ್ನು ಕೊಡೋಕ್ಕಾಗಲ್ಲ. ದೇ ಮಸ್ಟ್ ರಿಲೈ ಲಾಜಿಕಲಿ ಅಡ್ಮಿಸಿಬಲ್ ಎವಿಡೆನ್ಸ್. ನೋಡಿ, ಸರಿಯಾದ ಸಾಕ್ಷ್ಯವನ್ನು ಕೊಡಬೇಕಾಗ್ತದೆ. ಪ್ರಾಪರ್ ಇವ್ಯಾಲ್ಯೂಯೇಷನ್ ಆಫ್ ಎವಿಡೆನ್ಸ್ ಎನ್ಶ್ಯೂರ್ಸ್ ಫೇರ್ನೆಸ್ ಇನ್ ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸಸ್. ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಗಳ ಪರಿಶೀಲನೆಯ ನಂತರ ಕೊಡುವಂತಹ ತೀರ್ಪು ಏನಾಗ್ತದೆ, ನ್ಯಾಯಯೋಚಿತವಾದ ತೀರ್ಪು ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಡೀಟೇಲ್ ಅಬೌಟ್ ಎವಿಡೆನ್ಸ್. ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೀವಿ, ಸಾಕ್ಷ್ಯ, ಎವಿಡೆನ್ಸ್ ಅಂದರೆ ಏನು, ಎವಿಡೆನ್ಸಲ್ಲಿ ಕೋರ್ಟ್ ಯಾವ ರೀತಿ ಎವಿಡೆನ್ಸನ್ನು ನೋಡುತ್ತೆ, ಹೌ ಕೋರ್ಟ್ ಲುಕ್ಸ್ ಎಟ್ ಎವಿಡೆನ್ಸ್. ನ್ಯಾಯಾಲಯ ಸಾಕ್ಷ್ಯವನ್ನು ಯಾವ ರೀತಿ ನೋಡುತ್ತೆ, ಎಂತೆಂತಹ ಯಾವ್ಯಾವ ತತ್ವಗಳನ್ನು ಕೋರ್ಟ್ ಅನ್ವಯಿಸ್ತದೆ, ಸಾಕ್ಷ್ಯವನ್ನು ಪರಿಗಣಿಸುವ ಸಂದರ್ಭದಲ್ಲಿ ನ್ಯಾಯಾಲಯ ಯಾವ ಯಾವ ತತ್ವಗಳನ್ನು ಅನುಸರಿಸ್ತದೆ ಅಂತಕ್ಕಂತಹ ಮಾಹಿತಿಯನ್ನು ನಾನಿವತ್ತು ನಿಮಗೆ ಈ 1ನೇ ಲೆಕ್ಚರಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಕಂಟಿನ್ಯೂಸ್ಲಿ ಐ ಆಮ್ ಕಮಿಂಗ್ ವಿತ್ ಲೆಕ್ಚರ್ಸ್ ಆನ್ ಎವಿಡೆನ್ಸ್ ಆ್ಯಕ್ಟ್ ಶಾರ್ಟ್ಲಿ. ಆಮೇಲೆ ಉಳಿದವರಿಗೆ ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ 1 ಸೆಮಿಸ್ಟರ್ನ ಕೆಲವು ವಿಷಯಗಳು ನಾನು ಪಾಠಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಕೆಲವೊಂದು ಯೂನಿಟ್ಗಳನ್ನು ಕಂಪ್ಲೀಟ್ ಮಾಡಿಲ್ಲ. ಅವುಗಳನ್ನು ಪರಿಶೀಲಿಸಿ ಅಂಥ ವಿಷಯಗಳನ್ನು ನಾನು ಮೊದಲು ಮುಗಿಸ್ತೀನಿ. ಆದರೆ ಎವಿಡೆನ್ಸ್ ಆ್ಯಕ್ಟನ್ನು ಪ್ರಾರಂಭ ಮಾಡಿದ್ದೀನಿ. ಐ ಹೋಪ್ ಬಿಫೋರ್ ಎಕ್ಸಾಮ್ ಐ ಆಮ್ ಗೋಯಿಂಗ್ ಟು ಫಿನಿಶ್ ಆಲ್ ದ 5 ಯೂನಿಟ್ಸ್ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.